ನಮಸ್ಕಾರ ವೀಕ್ಷಕರೇ, ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ನಮ್ಮ ಇವತ್ತಿನ ತ್ರಿವರ್ಣ ತ್ರಿಕೋನ ಚರ್ಚೆ. ಇವತ್ತಿನ ಚರ್ಚೆಯಲ್ಲಿ ನಾವು ಶಾಲೆಗಳನ್ನು ಇನ್ನು ಶುರುವಾಗ್ತಾ ಇದೆ. ಅಡ್ಮಿಷನ್ಗೆ ಈಗಾಗಲೇ ಎಲ್ಲ ಶಾಲೆಗಳು ತಮ್ಮ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಹಲವು ಕಡೆ ಅಡ್ಮಿಷನ್ಗಳು ಶುರುವಾಗಿದೆ ಕೂಡ. ಈ ಖಾಸಗಿ ಶಾಲೆಗಳ ನಮ್ಮ ಇವತ್ತಿನ ಪರಿಸ್ಥಿತಿನಲ್ಲಿ ಏನೇನು ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ, ಪೋಷಕರು ಎದುರಿಸ್ತಾ ಇದ್ದಾರೆ ಮತ್ತು ಶಾಲಾ ಮ್ಯಾನೇಜ್ಮೆಂಟ್ ಎದುರಿಸ್ತಾ ಇದೆ, ಈ ವಿಷಯಕ್ಕೆ ಸಂಬಂಧಿಸಿ ಚರ್ಚೆಯನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮ ಜೊತೆಗೆ ಇವತ್ತು ಲೋಕೇಶ್ ತಾಳಿಕಟ್ಟೆ ಅವರಿದ್ದಾರೆ, ಕರ್ನಾಟಕ ಖಾಸಗಿ ಶಾಲೆಗಳ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರು. ಅದೇ ರೀತಿ BN ಯೋಗಾನಂದ ಅವರಿದ್ದಾರೆ, ಕರ್ನಾಟಕದ ಖಾಸಗಿ ಶಾಲೆಗಳ ಪೋಷಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಅವರು ಇಬ್ಬರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಲೋಕೇಶ್ ಅವರು, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಸ್ಕೂಲಿಗೆ ಸೇರಿಸೋದಕ್ಕೆ 6 ವರ್ಷ ಆಗಬೇಕಾಗಿಲ್ಲ, 5.5 ವರ್ಷಕ್ಕೂ ಕೂಡ ಸೇರಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ಈ 5.5 ವರ್ಷ ಹೊತ್ತಿಗೆ ಸೇರಿಸ್ಕೊಳ್ಳೋದಕ್ಕೂ ಕೂಡ ಹಲವು ಬೇರೆ ಬೇರೆ ರೀತಿಯ ಅಬ್ಜೆಕ್ಷನ್ಗಳು, ಅಂದ್ರೆ ಇದರಿಂದ ಒಳ್ಳೇದಾಗಲ್ಲ ಅನ್ನೋಂಥ ಒಂದು ಚರ್ಚೆ ಕೂಡ ಆರಂಭವಾಗಿದೆ ಇವತ್ತು. ಕೆಲವರು ಹೇಳ್ತಾ ಇದ್ದಾರೆ 5.5 ವರ್ಷಕ್ಕೆ ಸೇರಿಸೋದು ಒಳ್ಳೆಯದು, ಸ್ವಲ್ಪ ಬೇಗ ಸೇರಿಸಿದ್ರೆ ಒಳ್ಳೆಯದು ಹುಡುಗರಿಗೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಎಲ್ಲ ಹುಡುಗರು ಒಂದೇ ತರ ಬೌದ್ಧಿಕ ಬೆಳವಣಿಗೆ ಇರೋದಿಲ್ಲ, ಆಮೇಲೆ ಮನೆಯಲ್ಲಿ ವಾತಾವರಣ ಬೇರೆ ಬೇರೆ ತರ ಇರುತ್ತೆ. ನೀವು 5ವರೆಗೆ ಸೇರಿಸಿದ್ರೆ, 5.5 ವರ್ಷಕ್ಕೆ ಸೇರಿಸಿದ್ರೆ ಅವರಿಗೆ ಅಲ್ಲಿ ಗ್ರಾಸ್ಪಿಂಗ್ ಪವರ್ ಕಡಿಮೆ ಆಗುತ್ತೆ ಎಷ್ಟೋ ಸಲ ಸ್ಕೂಲಲ್ಲಿ. 6 ವರ್ಷನೇ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಏನ್ ಹೇಳ್ತೀರಿ ಲೋಕೇಶ್ ಅವರೇ ನೀವು? 2007 ಇದು NCF ಗೈಡ್ ಲೈನ್ಸ್ ಪ್ರಕಾರ ಮಕ್ಕಳ ವಯೋಮಿತಿ 5 ವರ್ಷ 5 ತಿಂಗಳಿಂದ ಅಥವಾ 5 ವರ್ಷ 6 ತಿಂಗಳಿಂದ 6 ವರ್ಷ 6 ತಿಂಗಳವರೆಗೂ ಕೂಡ 1ನೇ ಕ್ಲಾಸಿಗೆ ಸೇರ್ಬೇಕು ಅಂತ ಇತ್ತು. ಸೊ ಆ ನಿಯಮವನ್ನ ನಾವು ಇಲ್ಲಿವರೆಗೂ ಪಾಲಿಸ್ಕೊಂಡು ಬರ್ತಾ ಇದ್ವಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಬಿಡ್ತು. ಅಲ್ಲಿ ಅವ್ರೇನ್ ಮಾಡಿದ್ರು ಅದನ್ನ 6 ವರ್ಷ ಕಂಡೀಷನ್ಗೆ ಜೂನ್ 1 ಒಳಗೆ ಆಗಿರ್ಬೇಕು ಅಂತೇಳಿ ಒಂದು ನಿಯಮವನ್ನು, ಸುತ್ತೋಲೆಯನ್ನು ಹೊರಡಿಸ್ಬಿಟ್ಟು ಇಡೀ ದೇಶಕ್ಕೆ ಅದು ಅನ್ವಯ ಆಗ್ಬೇಕು ಅಂತೇಳಿ ಹೇಳಿದ್ದು ಬಹಳಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತು. ನಮ್ ಖಾಸಗಿ ಶಾಲೆನಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೀ ನರ್ಸರಿ ಅಂತ ಒಂದಿರುತ್ತೆ, ಮತ್ತೆ again LKG ಅಂತ ಒಂದಿರುತ್ತೆ, ಮತ್ತೆ UKG ಅಂತ ಒಂದಿರುತ್ತೆ. ಸೊ ಅವಾಗ ಪ್ರೀ ನರ್ಸರಿ ಏಜ್ ಇದ್ದಕ್ಕಿದ್ದಂಗೆ 6 ತಿಂಗಳು ಮತ್ತೆ ರೆಡ್ಯೂಸ್ ಆಗುತ್ತೆ. ಅಗೇನ್ LKG ಅಂತ ಬರುತ್ತೆ, ಮತ್ತೆ UKG ಅಂತ ಬರುತ್ತೆ. ಈಗ ಪ್ರೀ ನರ್ಸರಿಗೆ ಎಷ್ಟು ವರ್ಷದ ಮಕ್ಕಳನ್ನ ಸೇರಿಸ್ತಾ ಇದ್ದೀರಿ ಶಾಲೆಗಳಲ್ಲಿ? ಈಗ 2.5-3 ವರ್ಷದಿಂದ ಮಕ್ಕಳುಗಳನ್ನ ಪ್ರೀ ನರ್ಸರಿಗೆ ಸೇರಿಸ್ತಾರೆ ಸರ್. ಆಮೇಲೆ LKGಗೆ 3 ವರ್ಷ 4 ವರ್ಷಕ್ಕೆ ಸೇರಿಸ್ತಾರೆ. 4 ವರ್ಷದಿಂದ ಈಗ ಈ ಹೊಸ ಪದ್ಧತಿಯನ್ನು ಅನುಸರಿಸಿದ್ರೆ 5.5 ವರ್ಷಕ್ಕೆ 1ನೇ ತರಗತಿ ಅಂದಾಗ ಪ್ರೀ ನರ್ಸರಿನಲ್ಲಿ ಎಷ್ಟು ವರ್ಷಕ್ಕೆ ಸೇರಿಸ್ಕೋಬೇಕು? 2.5 ವರ್ಷಕ್ಕೂ ಸೇರ್ಬಹುದು. ಅಲ್ಲ, 2.5 ವರ್ಷಕ್ಕೆ ಸೇರಿಸಬಹುದು ನಾವು. ಪ್ರೀ ನರ್ಸರಿ 2.5 ವರ್ಷದಿಂದ 3.5 ವರ್ಷ ಆಗುತ್ತೆ. 3.5 ವರ್ಷದಿಂದ 4.5 ವರ್ಷ LKG ಆಗುತ್ತೆ. 4.5ರಿಂದ 5.5 UKG ಆಗುತ್ತೆ. ಅದಾದ್ಮೇಲೆ ಅದೇ ಪದ್ಧತಿ ಈಗಲೂ ಕೂಡ ಜಾರಿಗೊಂಡಿದ್ದು ನಡೀತಾ ಇದ್ದು ಅದೇ. ಆದ್ರೆ 2.5 ವರ್ಷ ಮಗು ಪ್ರೀ ನರ್ಸರಿಗೆ ಸೇರಕ್ ಆಗೋದಿಲ್ಲ, ಬಹಳ ಪ್ರೀ ಮೆಚೂರ್ಡ್ ಆಗಿರುತ್ತೆ, ಆ ಮಗುನ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಶಾಲೆಯಲ್ಲಿ ಅಂತ ಅದನ್ನ 3 ವರ್ಷಕ್ಕೆ ರೈಸ್ ಮಾಡ್ಬಿಟ್ಟು ಅದನ್ನ 3 ವರ್ಷಕ್ಕೆ ಆ ಮಗು ಪ್ರೀ ನರ್ಸರಿಗೆ ಸೇರ್ಲಿ ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಅದನ್ನ ಹೊಸ ನಿಯಮವನ್ನ ಹೊಸ ಶಿಕ್ಷಣ ನೀತಿನಲ್ಲಿ ಜಾರಿಗೊಳಿಸಿದ್ರು. ಆದ್ರೆ ನಮ್ಮ ಸಂಘಟನೆ ಇದೆಯಲ್ಲ, ನಮ್ಮ ಸಂಘಟನೆ ಒಂದಿಷ್ಟು ಈಗ ಇಲ್ಲಿ ಶಿಕ್ಷಣ ಸಂಸ್ಥೆಗಳು 2 ತರ ಬರ್ತವೆ ಸರ್. ಒಂದು, ಬಂಡವಾಳವನ್ನ ಹಾಕಿ ಅದನ್ನ ಕಂಪನಿ ಹೆಸರುಗಳಲ್ಲಿ ಶಾಲೆನ ಸರ್ವಿಸ್ ಅಂಡರ್ ಅಲ್ಲಿ ಶಾಲೆಗಳನ್ನ ನಡೆಸ್ತಾ ಇರುವಂತಹ ಬಹುರಾಷ್ಟ್ರೀಯ ಕಂಪನಿಗಳ ಶಾಲೆಗಳು ಒಂದು ಕಡೆ ಬರ್ತವೆ. ಫ್ರಾಂಚೈಸಿ ಅಂತ ಕೊಟ್ಬಿಟ್ಟು 1000 ಅಥವಾ 100 ಇಡೀ ದೇಶ ತುಂಬಾನು ಪ್ರೀ ನರ್ಸರಿ ಶಾಲೆಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ, ನಡೆಸ್ತಾ ಇದ್ದಾರೆ. ಸೊ ಆ ತರ ಒಂದು ಸಂಸ್ಥೆಗಳ ಒಕ್ಕೂಟ ಒಂದು ಬರುತ್ತೆ. ನಾವು ಶಿಕ್ಷಣ ಗ್ರಾಮೀಣ ಪ್ರದೇಶದಲ್ಲಿ ಕೊಡಬೇಕು, ಮತ್ತೆ ಬಡ ಮಕ್ಕಳಿಗೆ ಕೊಡಬೇಕು, ಮತ್ತೆ ಶಿಕ್ಷಣನ ಅದರದೇ ಆದಂತ ಒಂದು ಮೌಲ್ಯ ಇರುತ್ತೆ. ಸೊ ಆ ಮೌಲ್ಯ ಆಧಾರಿತವಾಗಿ ನಾವು ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಹಳ್ಳಿಗಳಲ್ಲಿ ಅಥವಾ ಮೊಹಲ್ಲಾಗಳಲ್ಲಿ ಅಥವಾ ಗಲ್ಲಿಗಳಲ್ಲಿ ಸಣ್ಣ ಪುಟ್ಟ ಶಾಲೆಗಳನ್ನ ತಗೊಂಡು ಇಡೀ ರಾಜ್ಯದಲ್ಲಿ ಶಿಕ್ಷಣವನ್ನ ಸ್ವತಂತ್ರ ಪೂರ್ವದಿಂದನೂ ಸ್ವತಂತ್ರ ನಂತರನೂ ಕೊಡ್ತಾ ಬಂದಿದ್ದೀವಿ. ಸೊ ನಮಗೆ ಈ ರೀತಿಯ ಆಲೋಚನೆಗಳು ಇರಲಿಲ್ಲ. ಅದು ಅಂದ್ರೆ ಹಣವನ್ನು ಮಾಡುವಂಥದ್ದು ಅಥವಾ ಇದರಲ್ಲಿ ನಾವು 3 ವರ್ಷ ಮಾಡ್ಕೊಂಡ್ರೆ ಒಂದಿಷ್ಟು ಜಾಸ್ತಿ ಸಂಪಾದನೆ ಮಾಡ್ಬೋದು, ಕಂಪನಿ ರೀತಿಯ ಆಲೋಚನೆಗಳು ಇರಲಿಲ್ಲ. ಹೊಸ ಶಿಕ್ಷಣ ನೀತಿನಲ್ಲಿ ಬಂದಾಗ ಆಲಪೆ ಸಡನ್ ನಮಗೆ ದೊಡ್ಡ ಶಾಕ್ ಆಯ್ತು. ಏನು ಅಂತಂದ್ರೆ ಇದ್ರ ಹಿಂದೆಗಡೆ ಒಂದು ವ್ಯವಸ್ಥಿತವಾದಂತಹ ಒಂದು ಕೂಟ ಇದೆ. ಅವ್ರಿಗೆ ಏನಂತಂದ್ರೆ 3 ವರ್ಷ ಒಂದು ವರ್ಷ ಎಕ್ಸ್ಟ್ರಾ ಶಿಕ್ಷಣ ಸಿಗಬೇಕು ಅಂದ್ರೆ 3ನೇ ವರ್ಷಕ್ಕೆ ಮಕ್ಕಳುಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಸೇರಿಸ್ತಾರೆ. ಅವಾಗ 3 ವರ್ಷದಿಂದ 6 ವರ್ಷಕ್ಕೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ 3 ವರ್ಷ ಶಿಕ್ಷಣ ಸಿಗುತ್ತೆ, 3 ವರ್ಷ ಮಕ್ಕಳು ಫೀಸಸ್ ಅನ್ನ ಕಟ್ತಾರೆ ಅಂತ ಆಲೋಚನೆ ಇಟ್ಕೊಂಡು ಅವ್ರೇನ್ ಮಾಡಿದ್ರು, ಇದನ್ನ ಹೊಸದಾಗಿ ಏರಕ್ ಬಂದ್ರು.
ಆಗ ನಿಜವಾಗೂ ನಮ್ಮ ಸಂಘಟನೆ ಕೂಡ ಇದನ್ನ ವಿರೋಧ ಮಾಡ್ತು. ಯಾವುದೇ ಕಾರಣದಿಂದ 6 ವರ್ಷ ಅಂದಾಗ ಅದರದ್ದೇ ಆದಂತ ಸಮಸ್ಯೆಗಳು ಸೃಷ್ಟಿ ಆಗ್ತವೆ, ಬೇಡ ಅಂತ. ಹ್ಮ್. ಹೌದು ಒಂದ್ ಸರ್. ನಿಮಿಷ ಒಂದ್ ನಿಮಿಷ. ನಿಮ್ಮ ಈಗ ಒಟ್ಟಿಗೆ ಕರ್ನಾಟಕದಲ್ಲಿ ಈಗ ಎಷ್ಟು ಸ್ಕೂಲ್ ಮ್ಯಾನೇಜ್ಮೆಂಟ್ ಸಂಘಟನೆಗಳಿದೆ, ಪ್ರೈವೇಟ್ ಸ್ಕೂಲ್ಗಳದ್ದು? ಸರ್ ನಾವು ಕಂಡಂಗೆ ಈಗ ಒಂದು ಸುಮಾರು ಸಂಘಗಳಿದಾವೆ. ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿರುವಂತ ಸಂಘಟನೆಗಳು ಅಂದ್ರೆ ಬೆಂಗಳೂರು ಆಧಾರಿತ ದೊಡ್ಡ ದೊಡ್ಡ ಶಾಲೆಗಳ ಸಂಘಟನೆ ಒಂದಿದೆ. ಸಂಘಟನೆ ಅದು CBSE ಯಾವ್ದದು? ಮತ್ತೆ CBSE ಮತ್ತೆ ICSE ಹಾ. ಇದು ಫ್ರಾಂಚೈಸಿ ನೀಡುವಂತದ್ದು ಒಂದು ದೊಡ್ಡ ದೊಡ್ಡ ಶಾಲೆಗಳ ಒಂದು ಸಂಘಟನೆ ಇದೆ. ಅದರ ನಂತರ ಬಿಟ್ರೆ ನಮ್ದು ಕೃಪಾ ಸಂಘಟನೆ ಇದೆ. ಆಮೇಲೆ ಇನ್ನೊಬ್ರು ಆ ಎರಡು ಅಲ್ಲ ಅನ್ನೋ ನಡುವೆ ನಿಂತ್ಕೊಂಡು ಒಬ್ರು ಕ್ಯಾಂಪ್ಸ್ ಅಂತ ಒಂದು ಸಂಘಟನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಕಡೆನೂ ಅಲ್ಲ ಈ ಕಡೆನೂ ಕುಸ್ಮಾ ಅಲ್ಲ ಕುಸ್ಮಾ ಅನ್ನಂಗಿದೆ. ಅಲ್ಲ, ಕುಸ್ಮಾ ಆಮೇಲೆ ಅಂತ ಇದೆ, ರುಫ್ಸಾ ಅಂತ ಹಾ ಇದೆ, ಈಗ ನಿಮ್ದು ಅದೇ ಕೃಪಾ ಸರ್, ಅಂತ ಇದೆ. ಓಕೆ, ಇಟ್ಸ್ ಆಲ್ ರೈಟ್. ಕೃಪಾ. ನಾನು ಇನ್ಫಾರ್ಮೇಶನ್ ಗಾಗಿ ಕೇಳಿದ್ದು ಇರ್ಲಿ. ಹಾ ಅದನ್ನ ಭಿನ್ನ ಹಾ ಮತ್ತೆ ಚರ್ಚೆ ಮಾಡೋದು ಬೇಡ ನಾವೀಗ. ಈಗ ಹಾಗಿದ್ರೆ ಓಕೆ ಓಕೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ಬಂದ ನಂತರ ಇವ್ರೇನು 6 ವರ್ಷಕ್ಕೆ ಅಂತ ಹೇಳಿ ಮಾಡಿದ್ರು, ಈಗ ರಾಜ್ಯ ಸರ್ಕಾರ 5.5 ವರ್ಷಕ್ಕೆ ಮಾಡಿದೆ. ಇದರಿಂದ ಒಂದಿಷ್ಟು ಸಮಸ್ಯೆಗಳು ಉಂಟಾಗ್ತವೆ ಅಂತ ಹೇಳ್ಬಿಟ್ಟು. ಎಸ್ ಯೋಗಾನಂದ್, ಮಕ್ಕಳಿಗೆ ಏನ್ ಸಮಸ್ಯೆ ಆಗುತ್ತೆ, ಇದು ಪೋಷಕರಿಗೆ ಏನ್ ಸಮಸ್ಯೆ ಆಗುತ್ತೆ? ಸರ್, ಈಗ ಅವರು 2022ರ ನವೆಂಬರ್ ಮತ್ತೆ ಡಿಸೆಂಬರ್ ನಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಒಂದು ಆದೇಶವನ್ನ ಹೊರಡಿಸ್ತಾರೆ. 25-26ನೇ ಶೈಕ್ಷಣಿಕ ಸಾಲಿಗೆ 1ನೇ ತರಗತಿಗೆ ಕಡ್ಡಾಯವಾಗಿ 6 ವರ್ಷ ತುಂಬಿರ್ಲೇಬೇಕು ಅನ್ನೋ ನಿಯಮವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ಕಳೆದ 8 ವರ್ಷಗಳಲ್ಲಿ ಇಲಾಖೆ 6 ಬಾರಿ ವಯೋಮಿತಿಯನ್ನ ಏರುಪೇರು ಮಾಡಿ ಆದೇಶಗಳನ್ನ ಹೊರಡಿಸ್ತಾ ಇದೆ. ಈಗ ಮಕ್ಕಳು ಯಾವ ತರಗತಿಯಿಂದ ಓದೋದಿಕ್ಕೆ ಅವರ ಮೆದುಳು ಸ್ಪಂದಿಸ್ತದೆ, ಮಕ್ಕಳಿಗೆ ಕಲಿಕೆಯ ವಯಸ್ಸೇನು ಅನ್ನೋದು ಇನ್ನೂ ಕೂಡ ನಮ್ಮಲ್ಲಿ ಸೈಂಟಿಫಿಕ್ ಆಗಿ ನಿರ್ಧಾರ ಆಗಿಲ್ಲ. ನಾವು ಫಿನ್ಲ್ಯಾಂಡ್ ಮತ್ತೆ ಬೇರೆ ನಾರ್ವೆ ಆ ಕಡೆ ಎಲ್ಲ ಹೋದ್ರೆ 7 ವರ್ಷ ಆಗೋವರೆಗೂ ಕೂಡ ಕಲಿಕೆಗೆ ಹೋಗೋದಿಲ್ಲ ಮಕ್ಕಳು. ತನ್ನ ಒಂದು ನಾರ್ಮ್ಸ್ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ, ಇಂಗ್ಲೆಂಡ್ ನಲ್ಲಿ 1ನೇ ಕ್ಲಾಸ್ಗೆ 4ರಿಂದ 5 ವರ್ಷದೊಳಗೆ ಸೇರಿಸೋ ಪದ್ಧತಿ ಇದೆ. ಆಮೇಲೆ ಬಹುತೇಕ ಜಗತ್ತಿನ ಎಲ್ಲ ದೇಶಗಳಲ್ಲಿ 6 ವರ್ಷ ಇದೆ 1ನೇ ಕ್ಲಾಸ್ಗೆ. ನಂದೊಂದು ಅಬ್ಜೆಕ್ಷನ್ ಇದೆ ಇಲ್ಲಿ. ಇಲ್ಲ, ಒಂದ್ ನಿಮಿಷ ಲೋಕೇಶ್. ಅಲ್ಲ ಲೋಕೇಶ್, ಒಂದ್ ನಿಮಿಷ ಇರಿ. ಯೋಗಾನಂದ್ ಅವರು ಒಂದು ಸ್ವಲ್ಪ ಮುಗಿಸ್ಲಿ. ಈಗ ಅವರು 2022ರ ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ ಏನು ಆದೇಶ ಹೊರಡಿಸಿದ್ರು, ಆ ಆದೇಶವನ್ನ ಅವರು ಜನವರಿ ಫೆಬ್ರವರಿನಲ್ಲಿ ಹೊರಡಿಸದೇ ಇದ್ದಿದ್ರೆ ಇವತ್ತು 5 ಲಕ್ಷ ಮಕ್ಕಳ ಭವಿಷ್ಯ ಡೋಲಾಯಮಾನ ಆಗ್ತಾ ಇರ್ಲಿಲ್ಲ. ಯಾಕೆಂತ ಹೇಳಿದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಆದೇಶ ಹೊರಡಿಸೋಷ್ಟರಲ್ಲಿ ಇಡೀ ರಾಜ್ಯದಲ್ಲಿ 5 ಲಕ್ಷ ಜನ ಒಳಗಡೆ ಇದ್ರು. ಅದು ರೆಗ್ಯುಲರ್ ಸ್ಕೂಲ್ ಅಲ್ಲಿ ಇದ್ದುದು ಉಂಟು, ಕಿಂಡರ್ ಗಾರ್ಡನ್ ಸಿಸ್ಟಮ್ ಅಲ್ಲಿ ಇದ್ದುದು ಉಂಟು. ಸೊ ಅವರು ಅಕಾಡೆಮಿಕ್ ಇಯರ್ ಗಿಂತ ಮುಂಚೆನೆ ಹೊರಡಿಸ್ಬೇಕಾಗಿತ್ತು. ಈಗ ಆ ನವೆಂಬರ್ ಡಿಸೆಂಬರ್ ಆದೇಶದಲ್ಲಿ ಎಲ್ಲೂ ಕೂಡ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಕೋಟ್ ಮಾಡಿಲ್ಲ. ಫೈಲ್ ಅನ್ನ ನಾನು ನೋಡಿದ್ದೀನಿ. ಅವರು ಯಾವ ಆಧಾರದ ಮೇಲೆ ಈ ವಯಸ್ಸನ್ನು ನಿರ್ಧಾರ ಮಾಡ್ತೀವಿ ಅಂತ ಎಲ್ಲೂ ಕೂಡ ಅವ್ರು ಹೇಳಿಲ್ಲ. ಸೊ ಈಗ ಈ ಬಿಕ್ಕಟ್ಟು 5 ಲಕ್ಷ ಜನ ಮಕ್ಕಳದ್ದು ತಲೆದೋರ್ತು, ಅದಕ್ಕೆ ನೇರ ಹೊಣೆಗಾರಿಕೆ ಇಲಾಖೆ ಮತ್ತು ಸರ್ಕಾರದ್ದು. ಇಲ್ಲಿ ಮಕ್ಕಳು ಮತ್ತೆ ಪೋಷಕರು ಅಮಾಯಕರು. ಸೊ ಹಾಗಾಗಿ ನಾವು ಈ ಆದೇಶದಿಂದ 5 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನ ಆಗಿದೆ. ಅವರು ಮತ್ತೆ UKG ನಲ್ಲಿ ಹಿಂದುಳಿದ್ರೆ ಆ ಮಕ್ಕಳ ಮೇಲೆ ಆಗುವಂತ ಅಡ್ಡ ಪರಿಣಾಮಗಳೇನು ಅನ್ನೋದನ್ನ ನಿಮಾನ್ಸ್ ತಜ್ಞರು ಕೂಡ ಒಂದು ವರದಿಯನ್ನ ಕೊಟ್ಟಿದ್ರು. ಮತ್ತೆ ಆ ಮಕ್ಕಳನ್ನ ಡಿಪ್ರಮೋಟ್ ಮಾಡೋದ್ರಿಂದ ಆ ಮಕ್ಕಳಿಗೆ ಡಿಮೋಟಿವೇಶನ್ ಮಾಡ್ದಂಗ ಆಗ್ತದೆ. ಈಗ ತನ್ನ ಜೊತೆಯಲ್ಲಿರೋ 2 ವಿದ್ಯಾರ್ಥಿಗಳು 1ನೇ ತರಗತಿಗೆ ಹೋಗಿ ಆತ ಅದೇ ತರಗತಿಯಲ್ಲಿ ಉಳಿಬೇಕು ಅಂದ್ರೆ ಆತನ ಮನಸ್ಸಿನ ಮೇಲೆ ಆಗುವ ಆಘಾತಗಳೇನು, ಇವೆಲ್ಲವನ್ನೂ ಕೂಡ ಹೇಳಿದ್ಮೇಲೆ ಸರ್ಕಾರ ಈಗ ರಿಲ್ಯಾಕ್ಸೇಷನ್ ಕೊಟ್ಟು 5 ವರ್ಷ 5 ತಿಂಗಳನ್ನ ನಿಗದಿಪಡಿಸಿದೆ. ಆದ್ರೆ ಸರ್ಕಾರ ಇನ್ನ ಒಂದೇನ್ ಹೇಳಿದೆ, ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಕಡ್ಡಾಯವಾಗಿ LKGಗೆ 4 ವರ್ಷ ತುಂಬಿರ್ಬೇಕು, 1ನೇ ತರಗತಿಗೆ 6 ವರ್ಷ ತುಂಬಿರ್ಲೇಬೇಕು ಅನ್ನೋ ನಿಯಮವನ್ನು ಕೂಡ ತಂದಿದೆ. ಇದು ಈಗ ಏನು ಬಿಕ್ಕಟ್ಟು ಸೃಷ್ಟಿಯಾಗಿತ್ತು, 6 ವರ್ಷ ತುಂಬಿರ್ಬೇಕು ಅನ್ನೋದು, ಅದು ಈಗ ಬಗೆಹರಿದಿದೆ. ಈಗ ನಮ್ಮ ಮುಖ್ಯ ಕ್ವಶನ್ ಇರೋದು ಸರ್ಕಾರದ ಮುಂದೆ, ನೀವು ಅಂಗನವಾಡಿಗಳನ್ನ 3 to 6 ನೀವು ಜನರೇಟ್ ಮಾಡ್ತಾ ಇದ್ದೀರಾ ಸರ್ಕಾರದಲ್ಲಿ. ಈಗ ನಮ್ಮಲ್ಲಿ ನರ್ಸರಿ ಏನು, LKG ಇಂದನೇ ಮಕ್ಕಳು ಓದ್ಬೇಕಾ? LKG ಓದ್ಬೇಕು ಅಂದ್ರೆ 4 ವರ್ಷ ತುಂಬಿರ್ಲೇಬೇಕು. 2ರಿಂದ 3ನ್ನ ಎಮ್ ಅಂತ ಕರಿತೀವಿ, ಮಾಂಟೆಸರಿ 0. 3ರಿಂದ 4ನ್ನ ಮಾಂಟೆಸರಿ 1 ಅಂತ ಕರಿತೀವಿ. ಆಮೇಲೆ LKG, ಆಮೇಲೆ UKG, ಆಮೇಲೆ 1ನೇ ತರಗತಿ. ಅಂದ್ರೆ LKGಗಿಂತ ಹಿಂದೆ 2 ವರ್ಷ ಮಕ್ಕಳು ಕಲಿತಾರೆ. ಎಲ್ಲಿ ಕಾರ್ಪೊರೇಟ್ ಶಾಲೆಗಳಿರ್ಬೋದು, ನಗರ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಮಾಂಟೆಸರಿ ಕಿಂಡರ್ ಗಾರ್ಡನ್ ಸಿಸ್ಟಮ್ ಇದೆ ಅಲ್ಲಿ ಕಲಿತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ನಾವು ಬುಡವನ್ನ ಸರಿಯಾಗಿ ಭದ್ರ ಮಾಡಬೇಕು. ಈಗ ಅವ್ಯಾವು ಕೂಡ ಮಾಂಟೆಸರಿ 0, ಮಾಂಟೆಸರಿ 1
ಇಲ್ಲಿಗಲ್ ಅವ್ಯಾವಕ್ಕೂ ಕೂಡ ಸರ್ಕಾರದಿಂದ ಪರ್ಮಿಷನ್ ಆಗ್ಲಿ ಮಕ್ಕಳ ಸುರಕ್ಷತೆ ಆಗ್ಲಿ ಇರುವಂತ ಯಾವುದೇ ನಿಯಮಗಳು ಕೂಡ ಇಲ್ಲ ಅವ್ರಿಗೆ. ಈಗ LKG ಮತ್ತೆ UKG ಅನ್ನ ಓಕೆ ಸರ್ ಒಂದ್ ನಿಮಿಷ, ನಾವು ಈ ವಯಸ್ಸಿಗೆ ಸಂಬಂಧಿಸಿದ್ದೇನೆ ಮೊದಲು ಸ್ವಲ್ಪ ಅಡ್ರೆಸ್ ಮಾಡೋಣ. ಈಗ ಸುರಕ್ಷತೆ ಆಮೇಲೆ ಬರೋಣ. ಈಗ ನಡುವೆ ಲೋಕೇಶ್ ಅವರು ಏನೋ ಹೇಳಿ ಕೊಟ್ಟಿದ್ರು, ಅದನ್ನು ಹೇಳಿ ಆಮೇಲೆ ನನ್ನ ಪ್ರಶ್ನೆ ಕೇಳ್ತೀನಿ ಸರ್. ಈಗ ಜಗತ್ತಿನ ಶಿಕ್ಷಣ ತಜ್ಞರು ಅವರ ವರದಿ ಅಥವಾ ಅವ್ರ ರಿಪೋರ್ಟ್ಸ್ ಅನ್ನು ವರ್ಲ್ಡ್ ಅಲ್ಲಿ ಎಜುಕೇಶನ್ಗೆ ಇಷ್ಟೇ ಏಜ್ ಇರಬೇಕು, ಮಗು 1ನೇ ಕ್ಲಾಸಿಗೆ ಸೇರೋದಕ್ಕೆ ಏಜ್ ಇಷ್ಟಿದ್ರೆ ಸೂಕ್ತ ಅಂತ ಹೇಳ್ಬಿಟ್ಟು ಇಡೀ ವಿಶ್ವದಲ್ಲಿ ಶಿಕ್ಷಣದ ವಿಚಾರದಲ್ಲಿ ಆಲೋಚನೆ ಮಾಡಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿ ರಿಪೋರ್ಟ್ ಅನ್ನ ನಾವು ನೋಡಿದ್ರೆ 5 ವರ್ಷ 5 ತಿಂಗಳಿಂದ 6 ವರ್ಷ 6 ತಿಂಗಳವರೆಗೂ ಕೂಡ ಆ ಮಗು 1ನೇ ಕ್ಲಾಸಿಗೆ ಸೇರಬಹುದು, ಅದು ಸೂಕ್ತವಾದಂತಹ ವಯಸ್ಸು ಅಂತ ಹೇಳಿ ನಿರ್ಧಾರ ಆಗಿದೆ. ಅಮೆರಿಕದಲ್ಲಿ ಬಹುತೇಕ ಸ್ಟೇಟ್ಗಳಲ್ಲಿ 5 ವರ್ಷ 5 ತಿಂಗಳಿಗೆ ಅಡ್ಮಿಷನ್ ಆಗ್ತವೆ, ಕೆಲವು ಸ್ಟೇಟ್ಗಳಲ್ಲಿ ಮಾತ್ರ 6 ವರ್ಷ ನಂತರ ಅಂತೇಳಿ ಫಿಕ್ಸ್ ಮಾಡಿದ್ರು. ಅಂದ್ರೆ ಕನಿಷ್ಠ 1 ವರ್ಷ ಕಾಲಾವಕಾಶ ಕೊಡಬೇಕು. ಈಗ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಕೆಲವು ವಿದ್ಯಾರ್ಥಿಗಳು ಅಂದ್ರೆ ಕೆಲವು ಸೆಕ್ಷನ್ಸ್ ಅಲ್ಲಿ ನೀವು 6 ವರ್ಷ ಅಂತ ಕೊಟ್ಟು, ಕೆಲವು ಸೆಕ್ಷನ್ಸ್ ಅಲ್ಲಿ ನೀವು 5 ವರ್ಷ 5 ತಿಂಗಳು ಅಂತ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ಏಜ್ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಈಗ 5 ವರ್ಷ 5 ತಿಂಗಳವನು 10th ಆದ್ಮೇಲೆ ಅಥವಾ PUC ಆದ್ಮೇಲೆ ಅವನು ನೀಟ್ ಎಕ್ಸಾಮ್ ಬರೆಯುವಾಗ ಗೊಂದಲ ಸೃಷ್ಟಿ ಆಗುತ್ತೆ. ಸೊ ಈ ರೀತಿಯ ಗೊಂದಲದ ವಾತಾವರಣ ನಿರ್ಮಾಣ ಮಾಡೋದಕ್ಕಿಂತ ಹೆಚ್ಚಾಗಿ ಭೌತಿಕ ಬೆಳವಣಿಗೆನಲ್ಲಿ ಈ ದೇಶದಲ್ಲಿ ಬಹಳಷ್ಟು ಬುದ್ಧಿವಂತರಿದ್ದಾರೆ, ಬಹಳಷ್ಟು ಡಾಕ್ಟರ್ಸ್ ಇದ್ದಾರೆ, ಬಹಳಷ್ಟು ಪ್ರೊಫೆಸರ್ ಇಂಜಿನಿಯರ್ಸ್ ಇದ್ದಾರೆ ಅಂತ ಎಲ್ಲ ಜಗತ್ತಲ್ಲಿ ಹೇಳ್ತಿದ್ದಾರೆ. ಆಯ್ತು, ಅವ್ರದ್ದೊಂದು ತಜ್ಞರು ಅಂತ ಹೇಳಿ ಒಂದು ಸಮಿತಿ ಮಾಡಿ ಒಂದು ನಿರ್ಧಾರ ಮಾಡಿ ಇಡೀ ದೇಶಕ್ಕೆ ಅನ್ವಯ ಆಗುವಂತಹ ಒಂದು ನಿಯಮವನ್ನ ಜಾರಿಗೊಳಿಸೋದು ಸೂಕ್ತ ಅಂತ ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ. ಒಂದು. ಎರಡನೇದು, ಆ ನಿಯಮ ಎಂಟೈರ್ 1ನೇ ಕ್ಲಾಸಿಂದ ಅಥವಾ LKG ಇಂದ ಅಪ್ ಟು 10th ವರೆಗೂ ಅದೇ ನಿಯಮ ಇರಬೇಕು, ಮುಂದಿನ ಫ್ಯೂಚರ್ ಎಜುಕೇಶನ್ಗೂ ಅದೇ ಇರಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ಈ ವರ್ಷಕ್ಕೆ ಮಾತ್ರ ನೀವು 5 ವರ್ಷ 5 ತಿಂಗಳು, ಆ ಮಗು 10th ವರೆಗೂ ಹೋಗ್ತಾ ಇರುತ್ತೆ ಅಥವಾ PUC ವರೆಗೂ ಹೋಗ್ತಾ ಇರುತ್ತೆ. ಅವಾಗ ಅಲ್ಲಿ PUC ನೀಟ್ ಕಟ್ಟುವಾಗ ಏಜ್ ರಿಲ್ಯಾಕ್ಸೇಷನ್ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಇಡೀ ದೇಶದಲ್ಲಿ ಗೊಂದಲ ಉಂಟಾಗುತ್ತೆ. ಸೊ ಇದು ಸಮಗ್ರವಾಗಿ ಸಾಲ್ವ್ ಮಾಡಬೇಕಾಗಿರುವಂತ ಒಂದು ಸಮಸ್ಯೆ. ಎರಡನೇದಾಗಿ, ನೀವು 6 ವರ್ಷಕ್ಕೇನೆ ನೀವು ಶಿಕ್ಷಣನ 1ನೇ ಕ್ಲಾಸಿಗೆ ಅಡ್ಮಿಷನ್ ಕೊಡ್ತೀರಿ ಅಂದ್ರೆ ಅದರಿಂದ ಆಗುವಂತಹ ದುಷ್ಪರಿಣಾಮದ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ನೀವು ಬರೀ ಸಿಟಿ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಹೇಳಕ್ ಹೋದ್ರೆ ಹಳ್ಳಿಗಳ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಹಳ್ಳಿಗಳಲ್ಲಿ ಏನಾಗುತ್ತೆ, ಮಗು ಶಾಲೆಗೆ ಹೋಗದೆ ಮನೆಯಲ್ಲಿ 6 ವರ್ಷ ತನಕ ಇದ್ದಾನೆ ಅಂತಂದ್ರೆ ನೋಡೋದಕ್ಕೆ ಬಲಿಷ್ಠವಾಗಿರ್ತಾನೆ ಅವನು. ಸೊ ಅವಾಗ ಏನ್ ಮಾಡ್ತಾರೆ, ತಂದೆ ತಾಯಿ ಕೂಲಿ ಹೋಗಪ್ಪ ಅಂತಾರೆ ಅಥವಾ ಕೆಲ್ಸಕ್ಕೆ ಹೋಗಪ್ಪ ಅಂತಾರೆ. ಅವನಿಂದ ಆದಾಯ ಶುರುವಾತು ಅಂದ್ರೆ ಅವನ ಶಾಲೆಗೆ ಕಳ್ಸೋದಿಲ್ಲ. ಇವತ್ತು ಶಾಲೆ ಬಿಟ್ಟ ಮಕ್ಕಳುಗಳು ಈ ರಾಜ್ಯದಲ್ಲಿ ಬೇಕಾದಷ್ಟು ಇದಾವೆ, ಲಕ್ಷಾಂತರ ವಿದ್ಯಾರ್ಥಿಗಳು ಶಾಲೆ ಬಿಟ್ಬಿಟ್ಟು ಕೂಲಿಗಳನ್ನು ಮಾಡುವಂತ ಸನ್ನಿವೇಶ ಸೃಷ್ಟಿಯಾಗಿದ್ದು. ಅಂದ್ರೆ ನೀವ್ ಹೇಳ್ತಾ ಇರೋದು ಹಳ್ಳಿಗಳಲ್ಲಿ ಈ ಪ್ರೀ ಸ್ಕೂಲ್ ನ ಕನ್ಸೆಪ್ಟ್ ಯಾವುದು ಇಲ್ಲ ಮತ್ತು ಹೆಚ್ಚಿನ ಮಕ್ಕಳು ಅದಕ್ಕೆಲ್ಲ ಒಳಗಾಗಿಲ್ಲ, ನೇರವಾಗಿ ಸರ್ ನೇರವಾಗಿ ಹೇಳ್ತೇನೆ, ಖಂಡಿತ ನನ್ನ ಶಾಲೆಗಳು, ನನ್ನ ಪರ್ಸನಲ್ ಆಗಿ ಹೇಳಿದ್ರೆ ನನ್ನ ಶಾಲೆಗಳು ಹಳ್ಳಿಗಳಲ್ಲೇ ಇರೋದು. ಈ LKG UKG ಸೇರ್ಸೋ ಅಂತವ್ರು ಯಾರು ಅಂದ್ರೆ ಒಂದಿಷ್ಟು ಶೈಕ್ಷಣಿಕವಾಗಿ ಮುಂದುವರೆದಿರುವಂತವ್ರು, ಆರ್ಥಿಕವಾಗಿ ಸಬಲರಿರುವಂತವ್ರು ಮಾತ್ರ LKG UKG ಕಳಿಸ್ತಾರೆ. ಈಗ ನಾವು 1ನೇ ಕ್ಲಾಸಲ್ಲಿ ಬಂದ್ರೆ ನಮ್ಮ ಶಾಲೆಗಳಲ್ಲಿ 50-100 ಮಕ್ಳು ಇರ್ತವೆ. ಅದೇ LKG ಬಂದಾಗ 20-25 ಇರ್ತವೆ. ಯಾಕೆ ಸೇರ್ಸೋದಿಲ್ಲ ಅಂದ್ರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರ್ತಾರೆ, ಸೇರ್ಸೋದು ಬಿಡಿ 1ನೇ ಕ್ಲಾಸ್ಗೆ ಅಂತಾರೆ. ಸೊ ನೀವು 1ನೇ ಕ್ಲಾಸ್ಗೆ 6 ವರ್ಷಕ್ಕೆ ಇಟ್ರೆ ಖಂಡಿತವಾಗೂ ಈ ದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಕುಂಠಿತ ಆಗುತ್ತೆ, ಬಹಳಷ್ಟು ವಿದ್ಯಾರ್ಥಿಗಳು ಶಾಲೆ ಬಿಟ್ಟವ್ರು ಆಗ್ತಾರೆ, ಅನಕ್ಷರತೆ ಮತ್ತೆ ಶುರುವಾಗುತ್ತೆ. ಸೊ ಅದಕ್ಕೆ ತಪ್ಪಿಸ್ಬೇಕು ಅಂದ್ರೆ ಅವರು ಕನಿಷ್ಠ 5 ವರ್ಷ 5 ತಿಂಗಳಿಗೆ ಇಟ್ಕೊಂಡ್ರೆ ಆ ಮಗು ಇನ್ನು ಚಿಕ್ಕದಾಗೆ ಇರುತ್ತೆ, ಶಾಲೆಗೆ 1ನೇ ಕ್ಲಾಸಿಗೆ ಸೇರಿಸುವಂತ ಆಲೋಚನೆ ತಂದೆ ತಾಯಿಗೆ ಮೂಡುತ್ತೆ. ಅದು ಇದುವರೆಗೂ ಇದ್ದಂಥದ್ದು ವ್ಯವಸ್ಥೆ, ಅದನ್ನ ಯಾಕೆ ಬದಲಾಯಿಸಿ ಸಮಸ್ಯೆಗಳು ಸೃಷ್ಟಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಬಟ್ ಇದನ್ನ ನ್ಯೂಸ್ ಅಲ್ಲಿ ಮತ್ತೆ ಮಾಧ್ಯಮಗಳ ಚರ್ಚೆಗಳಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ, ಯಾರೋ ಒಂದು ಕಂಪನಿಯ ಹಿತಾಸಕ್ತಿನ ಪಾಲಿಸೋದಕ್ಕೋಸ್ಕರ ಅಥವಾ ಅವ್ರಿಗೆ ಅನುಕೂಲ ಮಾಡ್ಕೊಡೋದಕ್ಕೋಸ್ಕರ ಇದನ್ನ 6 ವರ್ಷಕ್ಕೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ ಅಂತ. ಸೊ ಇದು ಯಾವುದೇ ಕಾರಣದಿಂದ ಯಾರೋ ಇನ್ಫ್ಲೂಯೆನ್ಸ್ ಒಳಗಾಗದ್ ಬೇಡ. ಇದು 5 ವರ್ಷ 5 ತಿಂಗಳು ಮಾಡ್ತಿರೋ, ನೀವು 5 ವರ್ಷ ಮಾಡ್ತಿರೋ ಅಥವಾ 6 ವರ್ಷ ಮಾಡ್ತಿರೋ, ಅದಕ್ಕೊಂದು ಸರಿಯಾದಂತಹ ವೈಜ್ಞಾನಿಕ ಚಿಂತನೆ ಮತ್ತು ವೈಜ್ಞಾನಿಕವಾದಂತಹ ನಿರ್ಧಾರ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ ಸರ್ಕಾರನ. ಈಗ ಯೋಗಾನಂದ್, ಈಗ ಈ ವ್ಯವಸ್ಥೆನಲ್ಲೂ ಕೂಡ ಈಗ ನೀವು 5.5 ವರ್ಷ ಮಾಡೋದಕ್ಕೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸ್ತು ಈ ವರ್ಷದ ಮಟ್ಟಿಗೆ ಅಲ್ವಾ? ಮುಂದಿನ ವರ್ಷಕ್ಕೆ ಮತ್ತೆ 6 ವರ್ಷ ಅಂತ ಹೇಳಿ ಇಟ್ಕೊಂಡಿದ್ದಾರೆ ಅವರು, ಇಲ್ವಾ? ಈಗ CBSE ಸ್ಕೂಲಿಗೆ ನಡುವೆ ಎಲ್ಲೋ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ಮತ್ತೆ ಈಗ CBSE ಇರ್ಲಿ, ICSE ಇರ್ಲಿ, IB ಸ್ಕೂಲ್ ಇರ್ಲಿ, IGCSE ಇರ್ಲಿ, ಕೇಂದ್ರ ಪಠ್ಯಕ್ರಮದ ಯಾವುದೇ ಶಾಲೆಗಳು ಕರ್ನಾಟಕ ರಾಜ್ಯ ಅಥವಾ ಯಾವುದೇ ರಾಜ್ಯದಲ್ಲಿ ನಿರ್ವಹಣೆ ಮಾಡ್ತಾ ಇದ್ರು ಕೂಡ ಅವರು ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್ ಅನ್ನ ನಿರ್ವಹಣೆ ಮಾಡೋದಿಲ್ಲ ಬೋರ್ಡ್ಗಳು. ಅವ್ರೇನಿದ್ರು ಅಕಾಡೆಮಿಕ್ ಮತ್ತೆ ಕರಿಕ್ಯುಲಮ್ ಎಕ್ಸಾಮಿನೇಷನ್ ಬಿಟ್ರೆ ಬೇರೆ ಇನ್ನೇನು ಮಾಡೋದಿಲ್ಲ. ಈಗ ಆಲ್ರೆಡಿ 2015ರಲ್ಲೇ ಎಲ್ಲಾ ಬೋರ್ಡ್ಗಳು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ. ಏನು ಈ ಕರ್ನಾಟಕದಲ್ಲಿ ಏನು ಆಡಳಿತಾತ್ಮಕವಾಗಿ ನಿರ್ಧಾರ ತಗೋತೀವಿ ಎಲ್ಲ ನಿರ್ಧಾರವನ್ನು ಕೂಡ
ಆ ಎಲ್ಲಾ ಶಾಲೆಗಳು ಪಾಲಿಸ್ಬೇಕು ಅಂತ ಹೇಳಿ RTE ಕಾಯ್ದೆ ಸೆಕ್ಷನ್ಗಳು ಹೇಳ್ತಿದೆ. ಈಗ ಆಲ್ರೆಡಿ ಈಗ ಮಾಡಿರೋ ಆದೇಶವನ್ನ ಈಗ ಆಲ್ರೆಡಿ 5.5 ವರ್ಷದ ಆದೇಶವನ್ನ ಇನ್ಕ್ಲೂಡಿಂಗ್ ಸೆಂಟ್ರಲ್ ಸಿಲೆಬಸ್ ಕೂಡ ಇದನ್ನ ಫಾಲೋ ಮಾಡ್ತಾ ಇರೋದ್ರಿಂದ ಇಲ್ಲಿ ಗೊಂದಲ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಎರಡನೇದು ಎರಡನೇದು ನಾನು ಬಹಳ 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 ನಾನು ಹಿಂದಿನ ಭಾಗದಲ್ಲಿ ಹೇಳಕ್ ಹೊರಟಿದ್ದು ಏನಂದ್ರೆ, ಜನನ ಮತ್ತು ಮರಣ ನೋಂದಣಿ ಇಲಾಖೆಯ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನ್ ಕೊಟ್ಟಿದೆ ಅಂದ್ರೆ, ಈಗ ಹೆಂಗೆ ನಾವು 5 ಲಕ್ಷ ಜನ ಮಕ್ಕಳು ಇದರಿಂದ ಸಮಸ್ಯೆಯಿಂದ ಯಾಕೆ ಸಮಸ್ಯೆ ಸಿಗಾಕೊಂಡ್ರು ಅಂತ ಅಂಕಿಅಂಶ ಕೊಟ್ಟಿರೋದೇ ಇಲಾಖೆ. ಅವರು ಡಿಸ್ಟಿಕ್ ವೈಸ್ 2019ರಲ್ಲಿ ಹುಟ್ಟಿರೋ ಮಕ್ಕಳ ಸಂಖ್ಯೆನ ಡಿಸ್ಟಿಕ್ ವೈಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅಕ್ರಾಸ್ ಕರ್ನಾಟಕ 6 ಲಕ್ಷ ಜನ ಮಕ್ಕಳು ಆ ವರ್ಷ ಇದ್ರು. ನಾವು ಅದನ್ನ ಇಟ್ಕೊಂಡು ಕನಿಷ್ಠ 1 ಲಕ್ಷ ಜನ ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ ಅಂತ ಅನ್ಕೊಂಡು 5 ಲಕ್ಷ ಜನ ಮಕ್ಕಳಿಗೆ ಇದು ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಸರ್ಕಾರದ ಮುಂದೆ ವಾದ ಮಂಡಿಸಿದ್ದು. ಈಗ ಲೋಕೇಶ್ ತಾಳಿಕಟ್ಟಿ ಅವರು ಏನ್ ಹೇಳಕ್ ಹೊರಟಿದ್ದಾರೆ, ಶಿಕ್ಷಣ ಈಗ ಅವರು ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಕಿಂಡರ್ ಗಾರ್ಡನ್ ಸಿಸ್ಟಮ್ ಗ್ರಾಮೀಣ ಪ್ರದೇಶದಲ್ಲಿ ಸಿಗ್ತಾ ಇಲ್ಲ, ನಗರ ಪ್ರದೇಶದಲ್ಲಿ ಸಿಗ್ತಾ ಇದೆ. ಈಗ್ಲೂ ಕೂಡ ನೀವು ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕ್ ಲೆವೆಲ್ಗಳಿಗೆ ಹೋದ್ರೆ ಅಲ್ಲಿ ಮಠಮಾನ್ಯಗಳಿರ್ಬೋದು ಅಥವಾ ಯಾರು ಪ್ರೈವೇಟ್ ಸ್ಕೂಲ್ ನ ರನ್ ಮಾಡ್ತಿದ್ದಾರೆ ಅವರು ಕೂಡ ನಿಧಾನದಲ್ಲಿ ವ್ಯಾನ್ಗಳನ್ನ ಬಿಟ್ಟು ಮಕ್ಕಳನ್ನ ಕರ್ಕೊಂಡ್ ಬರೋದು, LKG UKG ಗೆ ಮಕ್ಕಳನ್ನ ಕೂರಿಸುವಂತ ಕೆಲಸ ನಡೀತಾ ಇದೆ. ನಾವು ಸ್ಯಾಟ್ಸ್ ಅಲ್ಲಿ ತೆಗೆದ್ರೆ ಎಷ್ಟು ಜನ ಎಷ್ಟು ಲಕ್ಷ ಮಕ್ಕಳು ಈ ಸಿಸ್ಟಮ್ ಒಳಗಡೆ ಇದ್ದಾರೆ ಅನ್ನೋದು ಸಿಗ್ತದೆ. ಈಗ ನಾವು ಶಿಕ್ಷಣವನ್ನ ಈಗ ಎಲ್ಲಿಂದ ಶುರು ಮಾಡ್ಬೇಕು, ಮಗು ಓದೋದಿಕ್ಕೆ ಆತನಿಗೆ ಸಪೋರ್ಟ್ ಮಾಡೋ ಮೆದುಳು ಸಪೋರ್ಟ್ ಮಾಡೋದು ಯಾವಾಗಿಂದ ಅನ್ನೋದು ನಿರ್ಧಾರ ಹಿಡಿದು ಈ ಕಿಂಡರ್ ಗಾರ್ಡನ್ ಸಿಸ್ಟಮ್ ಅನ್ನ ಇವರು ಹಿಂಗೆ ಬಿಟ್ಬಿಟ್ರೆ ಅವರು ಇಲ್ಲಿಗೆಲ್ಲ ನಡೆಸ್ತಾ ಇದ್ದಾರೆ. ಅವ್ರನ್ನ ಲೀಗಲೈಸ್ ಮಾಡ್ತೀರಾ, ಅವ್ರನ್ನ ಸಿಸ್ಟಮ್ ಒಳಗಡೆ ತರ್ತೀರಾ? ನೀವು ಏಜ್ ನ ನೀವು ನರ್ಸರಿಗೆ ಅಡ್ಮಿಷನ್ ಮಾಡ್ಕೊಳ್ಳುವಾಗ ಇಷ್ಟು ಏಜ್ ಇದ್ರೆ ಮಾಡ್ಕೋಬೇಕು, ಮಾಡ್ಕೊಂಡಿಲ್ಲ ಅಂದ್ರೆ ಹೊಣೆಗಾರಿಕೆ ಯಾರನ್ನ ಮಾಡ್ತೀರಾ? ಈಗ 2 ದಿನ ಕಡಿಮೆ ಇದೆ ಅಂತೇಳಿ ಈ ಮಾಂಟೆಸರಿಗಳು ಅಡ್ಮಿಷನ್ ಮಾಡ್ಕೊಂಡ್ ಬಿಡ್ತಾರೆ. ಮಾಂಟೆಸರಿಯಿಂದ ಹೊರಗಡೆ ಬಂದ್ಮೇಲೆ ರೆಗ್ಯುಲರ್ ಸ್ಕೂಲ್ ಸಿಸ್ಟಮ್ ಬಂದ್ಮೇಲೆ ಈ ತೊಡಕುಂಟಾಗೋದು. ಆ ಅಡ್ಮಿಷನ್ ಮಾಡ್ಕೊಂಡವನು ಹಣಕ್ಕೋಸ್ಕರ ಮಾಡ್ಕೊಂಡ್ ಬಿಡ್ತಾನೆ. ಪೋಷಕರಿಗೆ ಅವೇರ್ನೆಸ್ ಇಲ್ಲ, ಮಕ್ಕಳಿಗೆ ಏಜು ಯಾವ್ದು ಅಂತ ಸರ್ಕಾರ ಗಟ್ಟಿಯಾಗಿ ಈ ರಾಜ್ಯದ ಜನತೆ ಮುಂದೆ ಹೇಳ್ತಾ ಇಲ್ಲ. ಅದು ಆ ಕಾರಣದಿಂದಾಗಿ ಗೊಂದಲಗಳು ಸೃಷ್ಟಿ ಆಗ್ತಾ ಇದಾವೆ. ಎಸ್, ಲೋಕೇಶ್ ಹೇಳ್ತಾ ಇದ್ರಿ ನಡುವೆ. ಇಲ್ಲಿ ಒಂದು 3 ವಿಷಯನ ನಮ್ಮ ಇವರು ಯೋಗಾನಂದ್ ಸರ್ ಹೇಳಕೊಳ್ರು. CBSE ಅವರು ಅಡ್ಮಿನಿಸ್ಟ್ರೇಷನ್ ಓನ್ಲಿ ಅಕಾಡೆಮಿಕ್ ಅಷ್ಟೇ ನೋಡ್ತಾ ಇದ್ದಾರೆ, ಅಡ್ಮಿನಿಸ್ಟ್ರೇಷನ್ ನೋಡ್ತಾ ಇಲ್ಲ ಅಂತ ಹೇಳಿ 9ನೇ ಕ್ಲಾಸ್ಗೆ ನಾವು ಆ ಮಕ್ಕಳುಗಳನ್ನ ನಾವು CBSE ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಮಾಡ್ತೀವಿ. ಅಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡೋದು, ಡೇಟ್ ಅನ್ನ ಕರೆಕ್ಟ್ ಡೇಟ್ ಇದ್ರೆ ಮಾತ್ರ ಅದು ತಗೊಳುತ್ತೆ. ಅದರ್ವೈಸ್ ಆ ಮಗುನ 9ನೇ ಕ್ಲಾಸ್ಗೆ ರಿಜಿಸ್ಟ್ರೇಷನ್ ಮಾಡೋದೇ ಇಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ನಾವು ಒಂದು ಮಗುದು ಈ ಸಮಸ್ಯೆನ ನಾವು ಅನುಭವಿಸಿದೀವಿ. ಕೊನೆಗೆ ಆ ಮಗುನ ಅಲ್ಲೇ ಉಳಿಸುವಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯ್ತು. ಸೊ ಇವ್ರಿಗೆ ಹೇಳ್ತಾ ಇದಾರಲ್ಲ, ಈಗ CBSE ಇದು ಸರ್ಕ್ಯುಲರ್ ನಾನು ಇವತ್ತು ಕೂಡ ನೋಡಿದ್ದೀನಿ, ನಾನು ತೆಗೆದು ಇಲ್ಲಿ ನಾನು ಡಿಸ್ಕಷನ್ ಬರೋಕ್ಕಿಂತ ಮುಂಚೆ. ಸೊ ಮಗು 1ನೇ ಕ್ಲಾಸ್ಗೆ ಸೇರ್ಬೇಕು ಅಂದ್ರೆ 6 ವರ್ಷ ಕಡ್ಡಾಯವಾಗಿ ಜೂನ್ 1ನೇ ತಾರೀಕಿಗೆ ಆಗಿರ್ಲೇಬೇಕು ಅಂತೇಳಿ ನಿಯಮ ಐತೆ. ನಾವೀಗ ಸ್ಯಾಟ್ಸ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀವಿ, ಬಟ್ 9ನೇ ಕ್ಲಾಸ್ಗೆ ಆ ಮಗು ಬಂದಾಗ ಆ ಮಗುದು ಅದಕ್ಕೆ ಅಪ್ರಾಪ್ರಿಯೇಟ್ ಏಜ್ ಆಗಿರೋದಿಲ್ಲ. ಸೊ 5-6 ತಿಂಗಳು ಕಡಿಮೆ ಆಗಿರುತ್ತೆ. ಅವತ್ತು ಅದನ್ನ ಅಡ್ಮಿಷನ್ ಮಾಡ್ಬೇಕು ಅಂತಂದ್ರೆ ಅವತ್ತಿನ ಎಷ್ಟು ಗೊಂದಲ ಸೃಷ್ಟಿ ಆಗುತ್ತೋ ನನಗೆ ಗೊತ್ತಿಲ್ಲ, ಅವತ್ತಿನ ಪರಿಸ್ಥಿತಿ ಅವತ್ತು ಊಹೆ ಮಾಡ್ಕೊಳ್ಳೋಣ. ಬಟ್ ಇವತ್ತು ಹೆಂಗಿದೆ ಅಂದ್ರೆ CBSE ನಲ್ಲಿ ನೀವು ನೀಟಿ ಸೇರಿಸ್ತೀರಾ CBSE ಪೋರ್ಟಲ್ ಅಲ್ಲಿ, ಅಥವಾ ನೀವು CBSE 11th ಸೇರಿಸ್ತೀರಾ ಅಥವಾ 9th ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀರಾ, ಡೇಟು 1 ದಿನ ವ್ಯತ್ಯಾಸ ಆಯ್ತು ಅಂದ್ರೆ CBSE ನಲ್ಲಿ ಆ ಪೋರ್ಟಲ್ ತಗೊಳ್ಳೋದೇ ಇಲ್ಲ ಅಂತ ಇದು ಸಿಸ್ಟಮ್ ಅನ್ನು ಅವರು ಈಗ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಅವ್ರು ಇಡೀ ದೇಶಕ್ಕೆ ಅವ್ರು ಕೊಟ್ಟಿರೋ ಸರ್ಕ್ಯುಲರ್ ಏನು ಅಂತಂದ್ರೆ ಕಡ್ಡಾಯವಾಗಿ 1ನೇ ತರಗತಿಗೆ 6 ವರ್ಷ ಆಗಿರ್ಲೇಬೇಕು ಅಂತ ಹೇಳಿದ್ದಾರೆ. ಸೊ ಈಗ ನಾವು ಆ ಮಗು 9ನೇ ಕ್ಲಾಸಲ್ಲಿ ನಾವು ಅವ್ರದ್ದು ಪೋರ್ಟಲ್ ರಿಜಿಸ್ಟರ್ ಮಾಡುವಾಗ ಏನಾಗುತ್ತೆ ಅಂತೇಳಿ ನಾವು ಅವತ್ತು ನೋಡ್ಕೋಬೇಕಾಗುತ್ತೆ. ಕರ್ನಾಟಕ ಮಾತ್ರ ಇಡೀ ದೇಶದಲ್ಲಿ 5 ವರ್ಷ 5 ತಿಂಗಳು ಅಂತೇಳಿ ಈಗ ಹೇಳಿತ್ತೆ. ಬೇರೆ ರಾಜ್ಯಗಳು ಯಾವ್ಯಾವ ನಿರ್ಧಾರಗಳು ತಗೊಂಡು ನನಗೆ ಗೊತ್ತಿಲ್ಲ. ಬಟ್ CBSE ಇದು ನಿಯಮ, ಇದು ಕರ್ನಾಟಕದಲ್ಲಿ ಇವರು ರಿಲ್ಯಾಕ್ಸೇಷನ್ ಮಾಡಿರೋದು ಒಂದು ನಿಯಮ. ಇದು ಗೊಂದಲವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದು ನನ್ನ ಅಬ್ಜೆಕ್ಷನ್. ಆಮೇಲೆ ಎರಡನೇದು ಒಂದು ಆಶ್ಚರ್ಯಕರವಾದ ಸುದ್ದಿಯನ್ನು ನಮ್ಮ ಯೋಗಾನಂದ್ ಸರ್ ಅವರು ಹೇಳಿದ್ರು. ಏನಂತ, ನಾವು ಜನನ ಪ್ರಮಾಣವನ್ನ ಮರಣ ಪ್ರಮಾಣತನ್ನ ನಾವು ಮಾಹಿತಿಯನ್ನು ತಗೊಂಡ್ವಿ, 1ನೇ ಕ್ಲಾಸ್ಗೆ ಈಗ 5 ಲಕ್ಷದಿಂದ 6 ಲಕ್ಷ ಮಕ್ಕಳುಗಳು ಇರ್ತವೆ ಅಂತೇಳಿ. ಯೋಗಾನಂದ್ ಅವ್ರಿಗೆ ಚೆನ್ನಾಗಿ ನೆನಪಿರ್ಲಿ. ಸೊ 1ನೇ ಕ್ಲಾಸ್ಗೆ ನೀವು ಸ್ಯಾಟ್ಸ್ ಅಲ್ಲಿ ತಗೊಂಡು ನೋಡಿದ್ರೆ ಈ ವರ್ಷ ಅಥವಾ ಮುಂದಿನ ವರ್ಷ ಹಿಂದಿನ ವರ್ಷ ತೆಗೆದು ನೋಡಿದ್ರೆ ನಿಮಗೆ ಮಕ್ಕಳ ಸಂಖ್ಯೆ ಅಡ್ಮಿಷನ್ ಆಗಿರೋದು 12 ಲಕ್ಷಕ್ಕಿಂತ ಜಾಸ್ತಿ ಇದ್ದಾರೆ. ಸೊ ಈಗ ನೀವು 5 ಲಕ್ಷ ಅಂತಂದ್ರೆ ನಿಜಕ್ಕೂ ಬಹಳ ದೊಡ್ಡ ಆಶ್ಚರ್ಯ ಆಗುತ್ತೆ. ಅಂದ್ರೆ ಜನನ ಪ್ರಮಾಣ ಅರ್ಧಕ್ಕಿಂತ ಕಡಿಮೆ ಆಗಿದೆ ರಾಜ್ಯದಲ್ಲಿ ಅನ್ನೋ ಒಂದು ದೊಡ್ಡ ಆಘಾತಕಾರಿಯಾದಂತ ಪ್ರಶ್ನೆ ಉದ್ಭವ ಆಗುತ್ತೆ. ಆಮೇಲೆ 3ನೇ ವಿಷಯ ಏನು ಗೊತ್ತಾ, ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಾನು ತಗೊಂಡಿರೋದು 2019ನೇ ಇಸ್ವಿಯಲ್ಲಿ ಹುಟ್ಟಿರೋ ಮಕ್ಕಳು. ಆಗ 2022 ಡಿಸೆಂಬರ್ ಆದೇಶ ಮಾಡೋಕ್ ಮುಂಚೆ
ಆ ಅಕಾಡೆಮಿಕ್ ಇಯರ್ ಅಲ್ಲಿ ನರ್ಸರಿ ಸಿಸ್ಟಮ್ ಅಲ್ಲಿ ಇದ್ದಂತ ಮಕ್ಕಳ ಸಂಖ್ಯೆನ ನಾವು ತಗೊಂಡಿದೀವಿ. ಇದು ಈಗ ಈ ವರ್ಷದ ಸ್ಟಾಟಿಸ್ಟಿಕ್ಸ್ ಬಗ್ಗೆ ನಾನು ಸರಿ ಮಾತಾಡ್ತಾ ಇಲ್ಲ. ಸರಿ, ಅವ್ರು ಹೇಳ್ತಾ ಇರೋದು ನರ್ಸರಿ ಸಿಸ್ಟಮ್ ನಿಂದ ಹೊರಗೇನೆ ಇರ್ತಾರಲ್ಲ ಮಕ್ಕಳು ಅಂತ ಅವ್ರೊಂದು ಹೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ ಹೌದು, ಇಷ್ಟೇ, ಅವ್ರನ್ನ ಅದಾಯ್ತು, ನಾನು ತಗೊಂಡಿರೋದು. ಅದಲ್ಲ ಈ ಒಂದು ವಿಚಾರ ಒಳ್ಳೇದಾಯ್ತು. ಅದ್ರ ಜೊತೆಗೆ ಒಳ್ಳೆ ಪ್ರಶ್ನೆ. ಈಗ ನೋಡಿ, ಈಗ ಲೋಕೇಶ್ ತಾಳಿಕಟ್ಟಿ ಅವರು CBSE ರೂಲ್ಸ್ 9ನೇ ತರಗತಿಗೆ ರಿಜಿಸ್ಟರ್ ಮಾಡುವಾಗ 6 ವರ್ಷ ತುಂಬಿರ್ಬೇಕು ಅನ್ನೋದಾದ್ರೆ 2022 ಜೂನ್ ಅಲ್ಲಿ ಆರಂಭ ಆದಂತ CBSE ಶಾಲೆಗಳು ಯಾಕೆ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಂಡ್ರಾಗಾದ್ರೆ ಆ ಮಕ್ಕಳು ಯಾಕೆ ರಿಪೀಟ್ ಆಗಕ್ ಸಿಸ್ಟಮ್ ಬಂದ್ರು? ನೀವು ಯಾಕೆ ಹಂಗಾರೆ ರೂಲ್ಸ್ ನ ಸರಿಯಾಗಿ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ? ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಇವರು. ಅದು ಅಲ್ಲಿಗೆ ಬರ್ತೀನಿ ಸರ್, ಅದಕ್ಕೆ ಬರ್ತೀನಿ. ಆಮೇಲೆ ಇಲ್ಲಿ ಈಗ ಅವ್ರು ಹೇಳಿರೋವಂಥ ಸ್ಟ್ಯಾಟಿಸ್ಟಿಕ್ಸು ನರ್ಸರಿಗೆ ಅಲ್ಲಿರೋವಂಥ ಸಿಸ್ಟಮ್ ಅಲ್ಲಿರೋವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ಸ್ಪಷ್ಟ ಆಗುತ್ತೆ, ಸುಮಾರು 6 ರಿಂದ 7 ಲಕ್ಷ ವಿದ್ಯಾರ್ಥಿಗಳು ಎಜುಕೇಶನ್ ಸಿಸ್ಟಮ್ ಒಳಗೆ ಸೇರಿಲ್ಲ ಅಂತ. 1 ಲಕ್ಷ ಅಲ್ಲ, ಸುಮಾರು 6 ರಿಂದ 7 ಲಕ್ಷ ವಿದ್ಯಾರ್ಥಿಗಳು ಎಜುಕೇಶನ್ ಸಿಸ್ಟಮ್ಗೆ ಎಂಟ್ರಿ ಆಗಿರಲ್ಲ. 1ನೇ ಕ್ಲಾಸ್ಗೆ ಅಡ್ಮಿಷನ್ ಆಗುವಾಗ ಮಗು 6 ವರ್ಷ ಆಗಿತ್ತೆ ಅಂತಂದ್ರೆ ಖಂಡಿತವಾಗೂ ಅವ್ನು ಚೈಲ್ಡ್ ಲೇಬರ್ ಆಗಿ ಕನ್ವರ್ಟ್ ಆಗ್ತಾನೆ. ಈ ಸೊಸೈಟಿನಲ್ಲಿ ಆಂಟಿ ಎಲಿಮೆಂಟ್ಸ್ ಆಗೇ ಆಗ್ತವ ಮಕ್ಕಳುಗಳು, ಅಥವಾ ಅವರು ಕಡೆಗಣಿಸಿದ ವಿದ್ಯಾರ್ಥಿಗಳಾಗಿ ಉಳ್ಕೊಂತಾರೆ. ಸೊ ಅದನ್ನು ತಪ್ಪಿಸ್ಬೇಕು ಅಂತ ಇದ್ರೆ ಇವರು ಸರಿಯಾದಂತ ವೈಜ್ಞಾನಿಕ ಏಜಸ್ ಅನ್ನು ತರಬೇಕು ಅನ್ನೋದು ನನ್ನ ಒತ್ತಾಯ. ಇದು ಒಂದು. ಹೇಗೆ ವೈಜ್ಞಾನಿಕ ಅಂದ್ರೆ ಹೇಗೆ? ಈಗ ನೀವು ಹೇಳಿದ್ರಿ ತಜ್ಞರದ್ದು ವರದಿ ಕೇಳಿ ಅಂತ ಹೇಳಿದ್ರಿ. ಈಗ ತಕ್ಷಣಕ್ಕೆ ಬೀಸೋದನ್ನೇ ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ, ಇಲ್ಲಿರುವಂತ ಕನ್ಫ್ಯೂಷನ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಈ ಕನ್ಫ್ಯೂಷನ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈಗ 1ನೇ ತರಗತಿಗೆ 2ನೇ ತರಗತಿಗೆ ಹೇಗೆ ಪರಿಹರಿಸುವುದು? ಅನೀಪ್ ಸರ್, ಬಹಳ ಒಳ್ಳೆ ವಿಷಯ ಹೇಳಿದ್, ಬಹಳ ಆತಂಕಕಾರಿಯಾದಂತ ವಿಚಾರ. ಇವ್ರಿಗೆ 1ನೇ ಕ್ಲಾಸ್ಗೆ ನೀವು 5 ವರ್ಷ 5 ತಿಂಗಳು ಅಂತೇಳಿ ಕರ್ನಾಟಕದಲ್ಲಿ ಅಡ್ಮಿಷನ್ ಆಗ್ತದೆ. ಪಕ್ಕದಲ್ಲಿ ಆಂಧ್ರದಲ್ಲಿ 6 ವರ್ಷ ಅಂತ ಅಡ್ಮಿಷನ್ ಆಗ್ತದೆ. ಸೊ 9ನೇ ಕ್ಲಾಸಿಗೆ CBSEಗೆ ಆ ಮಗುನ ಅಡ್ಮಿಷನ್ಗೆ ತಂದಾಗ 14 ವರ್ಷ ಕರೆಕ್ಟಾಗಿ ತುಂಬಿರ್ಬೇಕು ಅಂತೇಳಿ ಹೇಳುತ್ತವ. ಈ ಮಗುದೇನಾಗಿರುತ್ತೆ 13 ವರ್ಷ 6 ತಿಂಗಳಾಗಿರುತ್ತೆ. ಈಗ ಆ ಪೋರ್ಟಲಲ್ಲಿ ಅಕ್ಸೆಪ್ಟ್ ಮಾಡದೇ ಇದ್ರೆ ಅವತ್ತು ನಾವು ಏನು ಮಾಡಬೇಕು? ಈ ಪ್ರಶ್ನೆಗೆ ಕರ್ನಾಟಕ ಸರ್ಕಾರ ಉತ್ತರ ಹೇಳಬೇಕಾಗುತ್ತೆ ಒಂದು. ಎರಡನೇದಾಗಿ ಇದನ್ನ ಇದು ಕೇಂದ್ರ ಸರ್ಕಾರಕ್ಕೆ ಗಟ್ಟಿಯಾಗಿ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗುತ್ತೆ, ಆ ಮಗುನ ನೀವು ತಗೋಬೇಕು ಪೋರ್ಟಲ್ಲಿ ಅಂತ. ಆಯ್ತು, ಅಲ್ಲಿ ಒಂದಾಯ್ತು. ಎರಡನೇದು, ಅದೇ ಮಗು 11ನೇ ಕ್ಲಾಸ್ಗೆ CBSE ನಲ್ಲಿ ಅಡ್ಮಿಷನ್ ಆಗುವಾಗ ಏನ್ ಮಾಡ್ಬೇಕು? ಅದೇ ಮಗು ನೀಟ್ ಎಕ್ಸಾಮ್ ಅನ್ನ ಫಿಲ್ ಮಾಡುವಾಗ ಅವತ್ತು ಕೂಡ ಡೇಟ್ ಅನ್ನ ಬಹಳ ಹಾಕಿರ್ತಾರೆ. ಹೌದು, 6 ಮಂತ್ ವ್ಯತ್ಯಾಸ ಬರುತ್ತೆ. ಆ ಮಗು ಇದು ನಮ್ಮ ರಾಜ್ಯದಲ್ಲಿ ಮಾತ್ರ, ಬೇರೆ ರಾಜ್ಯದಲ್ಲೆಲ್ಲ ಕರೆಕ್ಟ್ ಆಗಿರುತ್ತೆ. ಸೊ ಈ ಸಮಸ್ಯೆಗಳಿಗೆ ನಾವು ಉತ್ತರವನ್ನು ಕಂಡುಕೋಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಒಂದು SEP ಅಂತ ಮಾಡಿ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಅವರು ಅವ್ರದೇ ತಜ್ಞರೇ, ಅವ್ರು ಯಾರೋ ದಡ್ಡರು ಅಂತ ನಾನು ಹೇಳೋದಿಲ್ಲ, ತಜ್ಞರೇ ಅವರು. ಅದಕ್ಕೊಂದು ರೆಕಮೆಂಡೇಶನ್ಸ್ ಅಂತ ಮಾಡಿ ಏಜ್ ಇಷ್ಟು ನಿರ್ಧಾರಿತ ಏಜ್ ಇಷ್ಟಿರಬೇಕು. ನಾವು ಕರ್ನಾಟಕದಲ್ಲಿ ಇದೊಂದು ಪಾಲಿಸಿ, ನಾವು ಇದನ್ನ ಯಾವುದೇ ಕಾರಣದ ಚೇಂಜ್ ಮಾಡಲ್ಲ ಅಂತ ಒಂದು ನಿಯಮವನ್ನ ತಂದುಬಿಟ್ರೆ ಅದು ನಿಯಮ ಕರ್ನಾಟಕದ ಹುಡುಗರಿಗೆ ಮಾತ್ರ ಅಪ್ಲೈ ಆಗ್ತಾ ಹೋಗುತ್ತೆ. ಇವರೇ 1 ವರ್ಷಕ್ಕೆ ಮಾತ್ರ ಅಂತ ಹೇಳಿದ್ರು ಅಂದ್ರೆ ಈಗ LKG UKG ಮಕ್ಕಳುಗಳು ಈಗ ಮತ್ತೆ ನೆಕ್ಸ್ಟ್ 1ನೇ ಕ್ಲಾಸಿಗೆ ಬರುವಾಗ ಮತ್ತೆ 5-6 ಲಕ್ಷ ಮಕ್ಕಳುಗಳು ಇದೇ ಯೋಗಾನಂದ್ ಅವರು ಬಾವುಟ ಹಿಡ್ಕೊಂಡು ನಿಂತ್ಕೋಬೇಕಾಗುತ್ತೆ. ಇಲ್ಲ ಅವ್ರ ಜೊತೆ ನಾವು ಬಾವುಟ ಹಿಡ್ಕೊಂಡು ನಿಂತ್ಕೋಬೇಕಾಗುತ್ತೆ. ಸೃಷ್ಟಿ ಆಗುತ್ತೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸ್ಟೇಟ್ ಎಜುಕೇಶನ್ ಪಾಲಿಸಿ ಕಮಿಷನ್ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ಕೊಟ್ಟಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ LKGಗೆ 4 ವರ್ಷ ತುಂಬಿರ್ಲೇಬೇಕು, 1ನೇ ತರಗತಿಗೆ 6 ವರ್ಷ ತುಂಬಿರ್ಲೇಬೇಕು ಅಂತ. ಸೊ ಆಗಿರುವಾಗ ಈಗ ಗೊಂದಲ ಸೃಷ್ಟಿ ಆಗ್ಬಾರ್ದು ಅಂದ್ರೆ ಮಾಂಟೆಸರಿ 0, ಮಾಂಟೆಸರಿ 1ಗೆ ಇವರು 2 ರಿಂದ 3 ವರ್ಷ ಮಾಂಟೆಸರಿ 0, 3 ರಿಂದ 4 ವರ್ಷ ಮಾಂಟೆಸರಿ 1 ಅನ್ನ ಇವ್ರು ಈಗ್ಲೇ ಫಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಈಗ ದಾಖಲಾತಿಗಳು ನಡೀತಾ ಇದೆ, ಜೂನ್ 1ರಿಂದ ತರಗತಿಗಳು ಆರಂಭ ಆಗ್ತವೆ. ಇದನ್ನ ಜನತೆಗೆ, ಪೋಷಕರಿಗೂ ಅವೇರ್ನೆಸ್ ಆಗ್ಬೇಕು, ಶಾಲೆ ನಡೆಸೋರ್ಗೂ ಅವೇರ್ನೆಸ್ ಆಗ್ಬೇಕು. ಅವರು ಮಾಂಟೆಸರಿ ಕಿಂಡರ್ ಗಾರ್ಡನ್ ಸಿಸ್ಟಮ್ ಏನಿದೆ ಅಲ್ಲಿ ಅವರು ಸರಿಯಾದ ವಯಸ್ಸಿಗೆ ಮಕ್ಕಳನ್ನ ಸೇರಿಸ್ಕೊಂಡ್ರೆ ಅವು ಸಹಜವಾಗಿ ಆ ಏಜ್ಗೆ ತಕ್ಕಂತೆ ಮುಂದಿನ ತರಗತಿಗಳಿಗೆ ಬರ್ತಾರೆ. ಈಗ ಸರ್ಕಾರ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ, ಈ ಶೈಕ್ಷಣಿಕ ವರ್ಷಕ್ಕೆ ಮಾಂಟೆಸರಿಗೇನು, ಕಿಂಡರ್ ಗಾರ್ಡನ್ಗೇನು, LKGಗೇನು ಅಂತ. ಈಗ LKGಗೆ 4 ವರ್ಷ ತುಂಬಿರ್ಲೇಬೇಕು. ಮತ್ತೆ ನೀವು ಹೇಳೋದು ಇನ್ನು ಮುಂದೆ ಬರುವಂತ ಮಕ್ಕಳಿಗಾಗುತ್ತೆ. ಈಗ ಇಂಟರ್ನಲ್ ಇರುವಂತ ಮಧ್ಯದಲ್ಲಿರುವಂತ ಹುಡುಗರದ ಕಥೆ ಏನು? ಈ 1 ವರ್ಷ ನೀವು ಫಾರ್ವರ್ಡ್ ಮಾಡಿದ್ರಲ್ವಾ, ಅವ್ರು ಮತ್ತೆ ಮುಂದೆ ಹೋದಾಗ ಈಗ 5.5 ವರ್ಷಕ್ಕೆ ಅಂತ ಹೇಳಿ ಸೇರಿಸಿದವರನ್ನು ನೀವು ಅಲೋ ಮಾಡಿದ್ರಿ. ಲೋಕೇಶ್ ಅವರು ಕೇಳ್ತಾ ಇರೋದು ಮುಂದೆ ನೀವು ಹೋದಾಗ ಆಗುತ್ತಲ್ಲ, ಈ ಸಮಸ್ಯೆನ ಯಾರು ಪರಿಹರಿಸೋದು ಅಂತ ಹೇಳ್ಬಿಟ್ಟು. ಈಗ ಅದೇನೆ ಸರ್, ಈಗ ಮುಂದೆ ಈಗ ಏನಾಗುತ್ತೆ, ಈಗ ಅವರು ನೀಟ್ ಬರೆಯೋದಕ್ಕೆ ಇನ್ನು ಎಷ್ಟು ವರ್ಷ ಬೇಕು? CET ಬರ್ಲಿಕ್ಕೆ ಎಷ್ಟು ವರ್ಷ ಬೇಕು? ಈಗ ಕೇಂದ್ರ ಏನು ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಬಹಳಷ್ಟು, ಈಗ ನೋಡಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ನಮ್ಗೆ ಗ್ಯಾರಂಟಿ ಇಲ್ಲ ಮುಂದೆ ಬಿಜೆಪಿ ಸರ್ಕಾರನೇ ಇರ್ತದೆ ಅಂತ ಏನ್ ಗ್ಯಾರಂಟಿ ಇದೆ?
ಇನ್ನು 10 ವರ್ಷ ಆದ್ಮೇಲೆ ಮಕ್ಕಳು ಬರ್ತವೆ, 15 ವರ್ಷ ಆದ್ಮೇಲೆ ಮಕ್ಕಳು ಬರ್ತವೆ, ತೆಗಿಬಹುದು. ಅಥವಾ ಈಗ ನಮ್ಮ ರಾಜ್ಯಗಳಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಬಾಂಡೆಡ್ ಆಗಿದೆ. ನಾವು ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡಿಲ್ಲ ಕರ್ನಾಟಕದಲ್ಲಿ. ಅಂದ್ರೆ ಒಟ್ಟಾರೆಯಾಗಿ ನಾವು ಈಗ ನನ್ನ ಪ್ರಶ್ನೆ ಇರೋದು, ಕಳೆದ 8 ವರ್ಷದಲ್ಲಿ 6 ಬಾರಿ ವಯೋಮಿತಿ ಆದೇಶಗಳನ್ನ ಮಾಡೋದಕ್ಕೆ ನಿಮ್ಗೆ ಮ್ಯಾಂಡೇಟ್ ಏನು? ಯಾವ ಆಧಾರದ ಮೇಲೆ ಈಗ ಮಾಡ್ತೀರಾ? ಒಂದಕ್ಕೆ ಯಾಕೆ ಸ್ಟಿಕನ್ ಆಗೋದಿಲ್ಲ? ಸ್ಟಿಕನ್ ಆಗ್ಬೇಕಾದ್ರೆ ಇಡೀ ದೇಶಾದ್ಯಂತ ಒಂದ್ ಏಜ್ ನ ಫಿಕ್ಸ್ ಮಾಡ್ಬೇಕಾಗ್ತದೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇದೆ, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಇದೆ. ಈಗ ನಾವು ಒಂದು ತಜ್ಞರ ಸಮಿತಿ, ಒಂದು ಕನ್ಸಲ್ಟೇಷನ್ಸ್, ಒಂದು ಸ್ಟೇಕ್ ಹೋಲ್ಡರ್ಸ್ ಜೊತೆ ಸರ್ಕಾರ ಚರ್ಚೆ ಮಾಡ್ಬೇಕು ವಯೋಮಿತಿಯನ್ನ. ಅದ್ರ ಜೊತೆಗೆ ನಮ್ಮ ನಿಮಾನ್ಸ್ನ ಯಾರು ಮಕ್ಕಳ ತಜ್ಞರನ್ನು ಕೂಡ ಇದ್ರ ಜೊತೆಗೆ ತಗೊಂಡು ಸರಿಯಾದ ರೀತಿಯಲ್ಲಿ ಫಿಕ್ಸ್ ಮಾಡಿ ಈ ಅಕಾಡೆಮಿಕ್ ಇಯರ್ ಇಂದಾನೆ ಅದನ್ನ ಜಾರಿ ಮಾಡ್ಬೇಕು. ಎಸ್ ಲೋಕೇಶ್ ಏನು ಹೇಳ್ತಾ ಇದ್ರಿ? ಒಳ್ಳೆ ವಿಷಯ ಸರ್. ನನಗೊಂಚೂರು ಅವಕಾಶ ಕೊಡೋದು ಒಳ್ಳೇದಾಯ್ತು. ಯೋಗಾನಂದ್ ಸರ್ ಸ್ಪೆಸಿಫಿಕ್ ಪ್ರಶ್ನೆಗೆ ಉತ್ತರವನ್ನ ಹೇಳಲಿಲ್ಲ. ಓಕೆ, ನನ್ನ ವಿಷಯ ಏನು ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಉತ್ತರ ನನಗೆ ಬೇಕಾಗಿದೆ. ಏನಂತಂದ್ರೆ ಈಗ 1ನೇ ಕ್ಲಾಸ್ಗೆ ಈಗ 5 ವರ್ಷ 5 ತಿಂಗಳು ಅಥವಾ 6 ತಿಂಗಳಿರೋ ವಿದ್ಯಾರ್ಥಿಗಳು ಈಗ ಅಡ್ಮಿಷನ್ ಕೊಟ್ಬಿಡ್ತೀವಿ ಈ ವರ್ಷ, ಆಯ್ತಾ? ಅದೇ ರೀತಿ UKG ನಲ್ಲಿರೋ ಮಗು 6 ತಿಂಗಳು ಕಡಿಮೆ ಇದ್ರೂ ಕೂಡ ಈಗ ಅಡ್ಮಿಷನ್ ಕೊಡ್ತೀವಿ. ಯಾಕಂದ್ರೆ ನಿಯಮ ಇಲ್ಲ. ಈಗ ನಿಯಮ ಅವ್ರೇನು ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, 1 ವರ್ಷಕ್ಕೆ ಮಾತ್ರ ಅಂತ ಹೇಳಿದ್ರೆ ಆಯ್ತು ಕೊಟ್ಬಿಡ್ತೀವಿ. ಈಗ 5 ವರ್ಷ 5 ತಿಂಗಳಿರೋ ಅಥವಾ 6 ತಿಂಗಳಿರೋ ಮಗು 9ನೇ ಕ್ಲಾಸ್ಗೆ ಹೋದಾಗ ಅವತ್ತು ಏನಾಗುತ್ತೆ ಅಂತ ಭವಿಷ್ಯ ನುಡಿಯೋದಲ್ಲ, ಅವತ್ತಾಗುವಂತ ದೊಡ್ಡ ಕನ್ಫ್ಯೂಷನ್ಸ್ ಅನ್ನ ಇವತ್ತು ಸಾಲ್ವ್ ಮಾಡ್ಬೇಕು ಸಮಗ್ರವಾಗಿ. ಈಗ ನಮ್ಮ ರಾಜ್ಯ ಮಾತ್ರ 5 ವರ್ಷ 5 ತಿಂಗಳು ಅಂತ ಹೇಳುತ್ತೆ, ಬೇರೆ ಎಲ್ಲಾ ರಾಜ್ಯಗಳು ಕೂಡ 6 ವರ್ಷ ಅಂತ ಇಟ್ಕೊಂಡು ಕೇಂದ್ರ ಸರ್ಕಾರದ ಇಟ್ಕೊಂಡು ಕೂತಿದಾವೆ. ಇವತ್ತು 9 ವರ್ಷ ಆದ್ಮೇಲೆ ಮಗು 8 ವರ್ಷ ಆದ್ಮೇಲೆ, ಯೋಗಾನಂದ್ ಸರ್ ಒಂದೇ ನಿಮಿಷ, ಆ ಮಗು 8 ವರ್ಷ ಆದ್ಮೇಲೆ ಏನ್ ಸಮಸ್ಯೆ ಅನುಭವಿಸುತ್ತೆ ಆ ಮಗು ಅನ್ನೋದು ಕೂಡ ಇವತ್ತು ಚರ್ಚಿತ ವಿಷಯ ಆಗ್ಬೇಕಾಗತ್ತೆ. ಒಂದು. ಎರಡನೇದು, 1 ವರ್ಷಕ್ಕೆ ಮಾತ್ರ ಅಂತ ಇವ್ರು ಜಾರಿಗೊಳಿಸೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಇನ್ ಮುಂದೆ ಯಾವುದೇ ವಿದ್ಯಾರ್ಥಿ ಸೇರಿದಾದ್ರೆ 5 ವರ್ಷ 5 ತಿಂಗಳು ಅಂತಾನೆ ಮಾಡ್ಲಿ, ಇಲ್ಲ ಬೇಡಪ್ಪ 6 ವರ್ಷ ಅಂತ ಮಾಡಿ ನಿರ್ಧಾರ ಕರೆಕ್ಟಾ ಮಾಡ್ಬಿಡ್ಲಿ. ಈಗ 5 ಲಕ್ಷ ಮಕ್ಕಳನ್ನ ಈಗ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲಾಗಿದೆ, ಅದು ಯಾರು LKG UKG ಮುಗಿಸಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಆದೇಶ ಅನ್ವಯ ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಈ ವರ್ಷ 1ನೇ ಕ್ಲಾಸ್ಗೆ ನೇರವಾಗಿ ಅಡ್ಮಿಷನ್ ಮಾಡ್ತೀನಿ ಅಂದ್ರೆ 6 ವರ್ಷ ತುಂಬಿರ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಆ 2022 ಡಿಸೆಂಬರ್ ಆದೇಶ ಮಾಡುವಾಗ ಈ ಮಕ್ಕಳು ಸಿಸ್ಟಮ್ ಅಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಸರ್ಕಾರ ರಿಲ್ಯಾಕ್ಸೇಷನ್ ಕೊಟ್ಟಿದೆ, ಇಲ್ಲ ಅಂದಿದ್ರೆ ಕೊಡ್ತಾ ಇರ್ಲಿಲ್ಲ. ಈಗ ಇದು ನೇರವಾಗಿ ಎಷ್ಟು ಮಕ್ಕಳಿಗೆ ಸಂಬಂಧಿಸಿ ಅಪ್ಲೈ ಆಗುತ್ತದು? ಇದು 5 ಲಕ್ಷ ವಿದ್ಯಾರ್ಥಿಗಳಿಗೆ ಇದು ಸಮಸ್ಯೆ ಆಗಿತ್ತು. ಈ ಸಮಸ್ಯೆ ಪರಿಹಾರ ಆಗಿದೆ. ಈಗ ಹೊಸದಾಗಿ ಈಗ ಸರ್ಕಾರಿ ಶಾಲೆಗಳಲ್ಲಿ LKG UKG ಇಲ್ಲ, ನೇರವಾಗಿ ಈ ವರ್ಷ 1ನೇ ತರಗತಿಗೆ ಹೋಗ್ಬೇಕಂದ್ರೆ ಆ ವಿದ್ಯಾರ್ಥಿಗೆ 6 ವರ್ಷ ತುಂಬಿರ್ಲೇಬೇಕು ಅನ್ನೋದು ಆದೇಶದಲ್ಲಿ ಸ್ಪಷ್ಟವಾಗಿ ಬರೀಲಾಗಿದೆ. ಒಂದು ವಿಚಾರ ಅಂದ್ರೆ 5 ವರ್ಷ ವಿದ್ಯಾರ್ಥಿಗಳು, 5 ಲಕ್ಷ ವಿದ್ಯಾರ್ಥಿಗಳು ವಿಶೇಷ ವಿದ್ಯಾರ್ಥಿಗಳು ಅಂತ. ವಿಶೇಷ ವಿದ್ಯಾರ್ಥಿಗಳು ಅಂತ ಏನಾದ್ರೆ ಕೋಟ್ ಮಾಡ್ತೀರಾ ಅದಕ್ಕೆ? CBSE ನಲ್ಲಿ, ನೀಟ್ ಅಲ್ಲಿ ಅಥವಾ IAS ನೋಡಿ ಸರ್, ಈಗ ಸರ್ಕಾರ ಯಾಕೆ ತಗೊಂಡಿದೆ ಅಂದ್ರೆ ಸರ್ಕಾರ ಆ ಆದೇಶ ಮಾಡುವ ಮುಂಚೆ ಸಿಸ್ಟಮ್ ಅಲ್ಲಿ ಇದ್ರು ಆ ಮಕ್ಕಳು. ಈ ಆದೇಶವನ್ನ ಡಿಸೆಂಬರ್ ಮಾಡಿದಾಗ ಆ ಮಕ್ಕಳು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಶಾಲೆಯಿಂದ ಹೊರಗಡೆ ಹೋಗ್ಬೇಕಾಗಿತ್ತಾ? ಅವ್ರದ್ದು ಇಲಾಖೆದು ತಪ್ಪಿರೋದ್ರಿಂದ ಇಲಾಖೆ ಈ ಸಮಸ್ಯೆ ಒಳಗಡೆ ಸಿಗಾಕೊಂಡು ನೇರ ಜವಾಬ್ದಾರಿ ಆಗಿರೋ ಕಾರಣದಿಂದ ಈಗ ಅವ್ರನ್ನ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಇದು ಲಾಸ್ಟ್, ಇನ್ನು ಮುಂದೆ ಯಾವುದೇ ತರದ ಸಮಸ್ಯೆ ನಡೆಸ್ತಾರೆ. ಯೋಗಾನಂದ್ ಸರ್ ಪ್ಲೀಸ್, ನನ್ನ ಪ್ರಶ್ನೆಗೆ ಇಷ್ಟೇ, ಆ 5 ಲಕ್ಷ ಮಕ್ಕಳಿಗೆ ಏನಾದ್ರು ಬೇರೆ ಕಲರ್ ಅನ್ನ ಹೊಡಿತೀರಾ? ಅವ್ರು IAS ತನಕ ಹೋಗ್ಬೇಕು. 5 ಲಕ್ಷ ಮಕ್ಕಳು ವಿದ್ಯಾರ್ಥಿಗಳು IAS ತನಕ ಹೋಗ್ಬೇಕಾಗತ್ತೆ. ಸೊ ಅವ್ರಿಗೆ ಏನಾರ ಬೇರೆ ಕಲರ್ ಹೊಡೆದ್ಬಿಟ್ಟು ಆ ಕಲರ್ ನೋಡಿದ್ಕೊಳ್ಳೆ ಇವ್ರಿಗೆ 6 ತಿಂಗಳು ರಿಲ್ಯಾಕ್ಸೇಷನ್ ಕೊಡ್ಬೇಕಪ್ಪ ಅಂತೇಳಿ ಇಡೀ ದೇಶ ನಿರ್ಧಾರ ಮಾಡೋ ಅಂತ ಯಾವ್ದಾರ ಹೊಸ ಕಲರ್ ಹೊಡಿತೀರಾ? ಸಾಧ್ಯ ಇಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ಆ ಮಕ್ಕಳ ಅವ್ರನ್ನ ಏನಂತ ಬ್ರಾಂಡ್ ಅನ್ನ ಮಾಡ್ತೀರಾ ನೀವು 5 ಲಕ್ಷ ಮಕ್ಕಳುಗಳನ್ನ? ದಟ್ ಇಸ್ ದ ಕ್ವಶನ್. ಈಗ ನಾವು ಆ ಮಗುನ ಮಗು ಹೆಸರು ಹೊಡೆದ ತಕ್ಷಣ ಇವನಿಗೆ 6 ವರ್ಷ ರಿಲ್ಯಾಕ್ಸೇಷನ್ CBSE ಪೋರ್ಟಲ್ಲೂ ಬರಬೇಕು, IAS ಇದ್ರಲ್ಲೂ ಬರಬೇಕು, KPSC ನಲ್ಲೂ ಬರಬೇಕು, ಎಲ್ಲದರಲ್ಲೂ ಬರಬೇಕು. ಯಾರು ಉತ್ತರ ಹೇಳ್ತಾರೆ ಇದಕ್ಕೆ? ಈಗ ಹೇಳ್ತೀನಿ ಕೇಳಿ, ಈ ಸಮಸ್ಯೆ ಸರ್ಕಾರ ತಂದಿರೋದೇ ಹೊರತು ಮಕ್ಕಳು ಪೋಷಕರದಲ್ಲ ಈ ಸಮಸ್ಯೆ. ಈಗ ಹೇಗೆ ಅವ್ರಿಗೆ ಏನು ಸಮಸ್ಯೆಗೆ ಪರಿಹಾರ ಕಂಡಿಡ್ದಾರೋ ಮುಂದೆಯೂ ಕೂಡ ಪರಿಹಾರ ಕಂಡಿಡ್ಬೇಕಾದದ್ದು ಸರ್ಕಾರದ್ದು. ಈಗ ನೋಡಿ ಸರ್, ಯಾರೋ ಒಬ್ಬ ಜನಿವಾರ ಕಟ್ ಮಾಡಿದ್ರು ಅಂತ
ಅವನಿಗೆ ಎಕ್ಸಾಮ್ ಬರ್ಸಿಲ್ಲ ಹಂಗಂತೇಳಿ ಅವ್ನ್ಗೆ ಏನ್ ಮಾಡ್ಬೇಕೀಗ? ಮತ್ತೆ ಎಕ್ಸಾಮ್ ಬರ್ಸ್ಬೇಕಾ ನಾವು? ಮತ್ತೆ ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕಾ? ಈಗ ಏನ್ ಮಾಡ್ತಾರೆ, ಅವನು 3 ಎಕ್ಸಾಮ್ ಅಲ್ಲಿ ಏನು ಅಂಕ ಆಧಾರ ಇರ್ತದೆ ಅದಕ್ಕೆ ಸರಿಯಾಗಿ ಇದಕ್ಕೂ ಬ್ಯಾಲೆನ್ಸ್ ಮಾಡಿ ಒಂದು ರಿಸಲ್ಟ್ ಘೋಷಣೆ ಮಾಡ್ತಾರೆ. ನೋಡಿ ಸರ್, ಶೈಕ್ಷಣಿಕ ವಲಯದಲ್ಲಿ ಯೋಗಾನಂದ್, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟ ವಿಷಯ. ಅಲ್ಲಿ ಕೇಂದ್ರ ಸರ್ಕಾರದ ಇದು ಬರಲ್ಲ, NEP ಬರಲ್ಲ, ಅದು ಬೇರೆ ಸಂಗತಿ. ಅದು ಇಲ್ಲಿ ಇವ್ರು ಕೇಳ್ತಾ ಇರೋದು ಲೋಕೇಶ್, ಜೆನ್ಯೂನ್ ಕ್ವಶನ್. ಒಂದು ಸ್ಪೆಷಲ್ ಕ್ಯಾಟಗರಿ ಕ್ರಿಯೇಟ್ ಆಗುತ್ತಲ್ಲ ನಿಮಗೆ 5 ಲಕ್ಷ ಮಕ್ಕಳದ್ದು, ಮುಂದೆ ಅವರ ಸಮಸ್ಯೆ ಆಗ್ಲಿ ಏನ್ ಮಾಡಕ್ಕಾಗುತ್ತೆ? ತಪ್ಪು ನಾವು ಮಾಡಿದೀವ, ಸರ್ಕಾರ ಮಾಡಿರೋ ತಪ್ಪಿಂದಾಗಿ ಎಡವಟ್ಟಾಗಿರೋದು. ರಿಲ್ಯಾಕ್ಸೇಷನ್ ಮಾಡ್ಬೇಕು ಅಂದ್ರೆ ಸರ್ಕಾರ ದೃಢ ನಿರ್ಧಾರ ತಗೋಬೇಕಾಗ್ತದೆ. ಈಗ ಸದ್ಯಕ್ಕೆ 5.5 ವರ್ಷ ಅಂತ ಹೇಳಿ ಅನೌನ್ಸ್ ಮಾಡೋದ್ರ ಮೂಲಕ ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ. ಒಂದ್ ಕಡೆಯಿಂದ ಒಂದು ಒತ್ತಡ ಬರ್ತಾ ಇತ್ತು ಅವ್ರ ಮೇಲೆ, ಇಷ್ಟು ಲಕ್ಷ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದು ಅಂತ, ಅದರಿಂದ ತಪ್ಪಿಸ್ಕೊಂಡಿದ್ದಾರೆ. ಈಗ ಈ ಎಕ್ಸಾಮ್ ಮುಗೀತದೆ, ಇನ್ನು ಮುಂದಿನ ವರ್ಷಗಳಲ್ಲಿ ಈ ಸಮಸ್ಯೆ ಮತ್ತೆ ಉದ್ಭವಿಸ್ತದೆ. ಅವಾಗ ಏನ್ ಅವರು ಯಾವ ದೊಣ್ಣೆಯನ್ನ ಹೆಂಗ್ ತಪ್ಪಿಸ್ಕೊಳ್ತಾರೆ ಅದನ್ನ ಆಮೇಲೆ ನಾವು ಚರ್ಚೆ ಮಾಡೋಣ. ಬಹುಶಃ ಇದು ಇಲ್ಲಿಂದ ಮುಂದಕ್ಕೆ ಹೋಗಲ್ಲ ನಮ್ ಚರ್ಚೆ ಅಂತ ಹೇಳಿ ಅನಿಸ್ತದೆ. ಎನಿಹೌ, ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ಗವರ್ಮೆಂಟ್.